ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ. ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮುಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದಿಕೆಯಲ್ಲಿ ವಿರಾಜಮಾನರಾದ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಇರುವ ಎಲ್ಲ ವಿದ್ವನ್ಮಣಿಗಳಿಗೆ ವಂದಿಸಿ, ನನ್ನ ವಿಷಯ ವಾದಿರಾಜರ ಕೃತಿಗಳಲ್ಲಿ ಪ್ರಾಣತತ್ವ ಅಂತ. ಭಾವಿ ವಾಯು ಪದವಿ ಬರುವ ಯತಿಗಳಿಂದ ವಾಯುದೇವರ ಒಂದು ತತ್ವದ ಚಿಂತನೆ ಮಾಡುವ ಭಾಗ್ಯ ನನ್ನ ಪಾಲಿಗೆ ಬಂದಿರತಕ್ಕಂಥದ್ದು. ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಯದ್ಯಪಿ ವಾಯುದೇವರ ಮಹಿಮೆ ಎಂಥದ್ದು, ವೇದ ಉಪನಿಷತ್ತುಗಳಲ್ಲಿ ಆ ವಾಯುದೇವರ ಮಹಿಮೆ ವರ್ಣಿತವಾಗಿರತಕ್ಕಂಥದ್ದು. ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟವರು ವಾಯುದೇವರ ಅವತಾರೀಭೂತರಾದ ಜಗದ್ಗುರು ಮಧ್ವಾಚಾರ್ಯರು. ಪ್ರಾಣತತ್ವ ಜೀವೋತ್ತಮ ತತ್ವ. ಗುರುಗಳ ಗುರುತಿಲ್ಲದೆ ಗುರಿಯನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮೆಲ್ಲರ ಜೀವನದ ಗುರಿ ಭಗವಂತ. ಆ ಭಗವಂತನನ್ನು ಹೊಂದಬೇಕಾದರೆ ಜೀವನದಲ್ಲಿ ನಾವು ನಿರ್ಧಾರ ಮಾಡಿಕೊಳ್ಳಬೇಕಾದ್ದು ಮೊದಲು ಗುರುಗಳು. ಗುರುಗಳು ಯಾರು ಅಂತ ಗೊತ್ತಿಲ್ಲದೆ, ಗುರುವಿನ ಗುಲಾಮರಾಗದೆ, ಗುರುವಿನಲ್ಲಿ ಭಕ್ತಿ ಮಾಡದೆ, ಗುರುವಿನ ಗುರುತು ಇಲ್ಲದೆ ಭಗವಂತ ಅನ್ನುವ ಗುರಿಯನ್ನು ನಮಗೆ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ಎಲ್ಲ ಜೀವ ಜಾತಕ್ಕೆ ಯಾರು ಮೋಕ್ಷೇಚ್ಛುಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಇವರೇ ಗುರುಗಳು ಅಂತ ತೋರಿಸಿಕೊಟ್ಟವರು. ವಾಯುದೇವರ ಚಿಂತನೆಯನ್ನು ಜಗತ್ತಿಗೆ, ಜೀವೋತ್ತಮ ತತ್ವದ ಚಿಂತನೆಯನ್ನು, ಪ್ರಾಣತತ್ವದ ಚಿಂತನೆಯನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟವರು ಜಗದ್ಗುರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರು ಈ ಭೂಮಿಯ ಮೇಲೆ ಅವತಾರ ಮಾಡುವ ತನಕ ಜೀವೋತ್ತಮ ಅನ್ನುವ ತತ್ವವೇ ಇಲ್ಲ. ಭಗವಂತನನ್ನು ತಿಳಿದರೆ ತಿಳಿದ ಹಾಗಲ್ಲ, ವಾಯುದೇವರನ್ನು ತಿಳಿಬೇಕಂತ. ಹಾಗಾಗಿ ಆಚಾರ್ಯರ ಗ್ರಂಥಗಳಿಂದಾಗಿ ಮುಖ್ಯ ಪ್ರಾಣದೇವರ ಒಂದು ಪ್ರಜ್ಞೆ, ಅರಿವಿಗೆ ಒಂದು ಹೊಸ ಆಯಾಮ ಆಚಾರ್ಯರಿಂದ ಬಂದಿರತಕ್ಕಂಥದ್ದು.
ಭಗವಂತ ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ಪ್ರಥಮಾಂಗರಾಗಿರ್ತಕ್ಕಂಥವರು ಮುಖ್ಯ ಪ್ರಾಣದೇವರು. ಪ್ರಧಾನಾಂಗಂ ಹಿ ಮಾರುತಿ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಸಾವಿರಾರು ಕೃತಿಗಳಲ್ಲಿ ವಾಯುದೇವರ ಹಾಗೂ ಅವರ ಅವತಾರ ತ್ರಯದ ಮಹಿಮೆಗಳನ್ನು, ತತ್ವವನ್ನು ಹರಿದಾಸರು ಚಿಂತನೆ ಮಾಡಿದ್ದಾರೆ. ವಾದಿರಾಜ ಶ್ರೀಮತ್ ಚರಣರಂತೂ ಅನನ್ಯವಾಗಿ ವಾಯುದೇವರಲ್ಲಿ ಭಕ್ತಿ ಮಾಡಿದವರು, ಮಾಡ್ತಾ ಮಾಡಬೇಕು ಅಂತ ತೋರಿಸಿದವರು. ವಾಯುಸ್ತುತಿ ನನ್ನ ನಿತ್ಯದ ದಿನಚರ್ಯೆ ಅಂತ ತೋರಿಸಿಕೊಟ್ಟವರು. ಅವರು ತಮ್ಮ ಕೃತಿಗಳಲ್ಲಿ ಅವರದು ಸಂಸ್ಕೃತ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಎರಡರಲ್ಲಿಯೂ ಕೂಡ ಪ್ರಾಣತತ್ವವನ್ನು ಮನೋಜ್ಞವಾಗಿ ಚಿತ್ರಣ ಮಾಡಿದ್ದಾರೆ. ಸರಸಭಾರತಿ ವಿಲಾಸ ಅನ್ನುವಂತಹ ಗ್ರಂಥದಲ್ಲಿ ಅಂತೂ ವಿಶೇಷವಾಗಿ ವಾಯುದೇವರ ಆ ಪ್ರಾಣತತ್ವ, ಜೀವೋತ್ತಮತ್ವ ಇತ್ಯಾದಿಗಳನ್ನು ತಿಳಿಸಿಕೊಟ್ಟು, ಕನ್ನಡ ಸಾಹಿತ್ಯದಲ್ಲಿ, ಹರಿದಾಸ ಸಾಹಿತ್ಯದಲ್ಲಿ 35ಕ್ಕೂ ಹೆಚ್ಚು ಕೃತಿಗಳಿಂದ ವಾಯುದೇವರ ಮಹಿಮೆಯನ್ನು ಚಿತ್ರಣ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಪದ್ಯಗಳು ವಾಯುದೇವರ ಪರವಾಗಿ, ಹನುಮಂತ ದೇವರ ಪರವಾಗಿ, ಭೀಮಸೇನ ದೇವರ ಪರವಾಗಿ, ಆಚಾರ್ಯರ ಮಧ್ವರ ಪರವಾಗಿ ಬಿಡಿ ಬಿಡಿಯಾಗಿ ಕೆಲವು ಕೃತಿಗಳು ಬಂದರೆ, ಸಮಗ್ರ 3 ಅವತಾರಗಳನ್ನು ಸೇರಿಸಿ ಮಾಡಿದಂತಹ ಕೆಲವು ಕೃತಿಗಳು ಕೂಡ ಕಾಣಬಹುದು. ಅದು ಸಂಕ್ಷಿಪ್ತ ಸಂಗ್ರಹಾತ್ಮಕವಾದಂತಹ ವರ್ಣನೆ, ಅನುಸಂಧಾನ ಮಾಡಬೇಕಾದಂತಹ ಪ್ರಮೇಯಗಳು, ವಿಷಯಗಳ ನಿರೂಪಣೆ, ಏನನ್ನ ಹೇಳಲಿಕ್ಕೆ ಹೊರಟಿದ್ದೇವೆ ಎನ್ನುವಂತಹ ವಿಷಯ ನಿರೂಪಣೆ ಅದರಲ್ಲಿ ಅಡಕವಾಗಿರ್ತಕ್ಕಂಥದ್ದು. ವಾದಿರಾಜರ ಮುಖ್ಯ ಪ್ರಾಣನ ಸ್ತುತಿ ಅದು ಒಳ್ಳೆ ಸಮುದ್ರದೋಪಾದಿಯಲ್ಲಿ ಇರ್ತಕ್ಕಂಥದ್ದು. ವಾದಿರಾಜರು ವಾಯುದೇವರ ಮೂಲ ರೂಪಗಳನ್ನು ಅನೇಕ ಕೃತಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹಾಗೆ ವರ್ಣನೆ ಮಾಡುವ ಸಂದರ್ಭದಲ್ಲಿ ವಾಯುದೇವರ ದೇಹ, ನಾವೆಲ್ಲ ವಾಯುದೇವರು ಅಂದರೆ ಮುಖ್ಯ ಪ್ರಾಣನೇ ವಾಯುದೇವರು. ನಮಗೆ ಮೂಲ ಆ ವಾಯುದೇವರ ರೂಪದ ಉಪಾಸನೆ ನಮಗೆ ಯಾರಿಗೂ ಗೊತ್ತಿಲ್ಲ. ನಿಜವಾಗಿಯೂ ಆ ವಾಯುದೇವರು ಹೇಗಿದ್ದಾರೆ, ಅವರ ರೂಪ ಎಂಥದ್ದು ಅಂದರೆ ಅದನ್ನು ವಾದಿರಾಜರ ನುಡಿಮುತ್ತುಗಳಲ್ಲಿ ನಾವು ಕೇಳಬೇಕು. ಅವರು ಹೇಳ್ತಾರೆ, ವಾಯುದೇವರದು ಅತ್ಯಂತ ಸುಂದರವಾದಂತಹ ಮನೋಹರವಾದಂತಹ ರೂಪ. ಅದಕ್ಕಾಗಿ ಅವರನ್ನು ವರ್ಣನೆ ಮಾಡುವಾಗ ವಾದಿರಾಜರು ಹೇಳ್ತಾರೆ, ಮುದ್ದು ಮುಖದಾತ ನಮ್ಮ ಮುಖ್ಯ ಪ್ರಾಣನಾಥನು. ಮುದ್ದು ಮುಖ ಅಂತ, ಅದೇನು ಮುದ್ದು ಮುಖ? ಅದನ್ನು ಹೇಳುವಾಗ ಹೇಳ್ತಾರೆ, ಸದಮಲ ಲಕ್ಷಣ ತುಂಗನ್ನ, ಸಿರಿ ಸದನನ್ನ ಕರುಣಾಂತ ರಂಗನ್ನ, ಮದಮೋಹ ತಿಮಿರ ಪತಂಗನ್ನ, ಹಯವದನನ್ನ, ಚರಣಾಬ್ಜ ಭೃಂಗನ್ನ ಅಂತ, ಆರ್ಯನ್ನ ಯೋಗ ಧುರಿಯನ್ನ ಅಂತ ವರ್ಣನೆ ಮಾಡುವ ಸಂದರ್ಭದಲ್ಲಿ ವಾಯುದೇವರ ರೂಪ ಹೇಗಿದ್ದಾರವರು ಅಂದರೆ ಸದಮಲ ಲಕ್ಷಣ, ದೋಷವೇ ಇಲ್ಲದಂತಹ ಲಕ್ಷಣಗಳಿಂದ ಯುಕ್ತವಾಗಿರ್ತಕ್ಕಂಥವರು. 32 ಲಕ್ಷಣೋಪೇತರಾದಂತಹ ವಾಯುದೇವರ ರೂಪ ಅದು. 32 ಸಲ್ಲಕ್ಷಣಗಳು ಇರುವಂತಹ ಶರೀರ ವಾಯುದೇವರ ಶರೀರ ಅಂತ ವರ್ಣನೆ ಮಾಡಿದ್ದಾರೆ. ಶುಭ ಕಾಯ ಅಂತ ಅವರನ್ನು ವರ್ಣನೆ ಮಾಡಿದ್ದಾರೆ. ವಾಯುದೇವರು ರಮಾ ಮತ್ತು ನಾರಾಯಣ ಅವರಿಬ್ಬರ ನಂತರದಲ್ಲಿ 32 ಲಕ್ಷಣೋಪೇತರಾಗಿರ್ತಕ್ಕಂತಹ ಜೀವೋತ್ತಮರು. ಆಯಾಯ ಅವತಾರಗಳಲ್ಲಿ ಒಪ್ಪುವಂತಹ ಸುಂದರ ರೂಪ ವಾಯುದೇವರು. ಎಂಥದ್ದು ಅವರ
ರೂಪ ಅಂದರೆ ದರ್ಶನ ಮಾಡುವ ಮಾತ್ರದಿಂದಲೇ ನಮ್ಮೆಲ್ಲ ಅಮಂಗಳವನ್ನು ಕಳೆಯುವಂತಹ ಲಕ್ಷಣ ಅವರ ಮುಖಲಕ್ಷಣ ವಾಯುದೇವರದು ಅಂತ ವರ್ಣನೆ ಮಾಡಿದ್ದಾರೆ. ಅವರು ಮತ್ತೊಂದು ಕಡೆ ವಾಯುದೇವರನ್ನು ಚಿತ್ರಣ ಮಾಡುವಾಗ ವಾಯುದೇವರು ಹೇಗಿದ್ದಾರೆ, ಸಾಮಾನ್ಯವಾಗಿ ಪುಟ್ಟ ಮಕ್ಕಳನ್ನು ಮನೆಯಲ್ಲಿ ತೊಟ್ಟಿಲಲ್ಲಿ ಹಾಕಿದಾಗ ಹೊರಗಿನವರು ಬಂದು ತೂಗುವಾಗ, ಮುದ್ದು ಮಾಡುವಾಗ, ನೋಡುವಾಗ ಹೇಳುವ ಮಾತು, ಈ ಮಗು ಎಲ್ಲ ಅವರ ಅಪ್ಪನ ಥರಾನೇ ಇದೆ ಅಂತ. ಹಾಗಾದ್ರೆ ಈ ವಾಯುದೇವರು ಹೇಗಿದ್ದಾರೆ ಅಂದರೆ ಅವರ ಅಪ್ಪನ ಥರಾನೇ ಇದ್ದಾರಂತ. ಅಪ್ಪ ಯಾರು ಅಂದರೆ ತಿಮ್ಮಪ್ಪ, ಆಭಾಸಕ ಪವನಃ ಅಂತ ಹೇಳ್ತಾರೆ. ಅದನ್ನು ವಾದಿರಾಜ ಶ್ರೀಮಚ್ಚರಣರು ಅವರು ಹೇಳುವಾಗ ಇವರು ಕನ್ನಡಿ ಇದ್ದಾಗಿದ್ದಾರಂತೆ. ಭಗವಂತನಿಗೆ ಬಹುಮುಖ್ಯವಾದಂತಹ ಅಪ್ರತಿಮವಾದಂತಹ ಒಂದು ಕನ್ನಡಿಯಂತೆ ಇರ್ತಕ್ಕಂಥವರು ವಾಯುದೇವರು ಅಂತ. ಮತ್ತು ಧರಣಿಯ ಮೇಲೆ ದಿವಾಕರನ ಪ್ರಭೆಯಂತೆ ಅಂತ ವರ್ಣನೆ ಮಾಡಿದ್ದಾರೆ. ಅವರ ರೂಪ, ಸ್ವರೂಪ, ಮಹಿಮೆ ಎಲ್ಲದಕ್ಕೂ ಅನ್ವಯವಾಗುವಂತಹ ಅವರ ವರ್ಣನೆ ಉಜ್ವಲವಾದ ಕಾಂತಿಯಿಂದ ಕೂಡಿರ್ತಕ್ಕಂಥದ್ದು. ಕೋಟಿ ಸೂರ್ಯ ಪ್ರಭೆಯನ್ನು ಕೂಡ ಧಿಕ್ಕರಿಸುವಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ. ವಾಯುದೇವರು ಅಂದರೆ ವಾದಿರಾಜರಿಗೆ ಅತ್ಯಂತ ಭಕ್ತಿ ಮತ್ತು ಅಭಿಮಾನ. ಆದ್ದರಿಂದಲೇ ವಾಯುದೇವರನ್ನು ವರ್ಣನೆ ಮಾಡುವ ಸಂದರ್ಭದಲ್ಲಿ ಈತನೇ ಲೋಕಗುರು, ವೇದ ವಿಖ್ಯಾತ ಅಂತ ವರ್ಣನೆ ಮಾಡಿದ್ದಾರೆ. ನಿನಗೆ ಸಮಾನರಾದವರು ಮತ್ಯಾರೂ ಇಲ್ಲ ಅಂತ ಘೋಷಣೆ ಮಾಡ್ತಾರೆ. ಹೇಗೆ ಅಂದರೆ ಭೂತಳದಿ ರಾಮದೂತನೆಂಬಾತ, ಈತನೇ ಲೋಕಗುರು ವೇದ ವಿಖ್ಯಾತ, ಮಧ್ವಾಕ್ಯಂ ಮಂತ್ರಸಿದ್ಧಂ. ವಾಯುದೇವರು ಮಂತ್ರಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ. ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ವಾಯುದೇವರ ಮಹಿಮೆಯನ್ನು ಹೇಳುವ ಮೊದಲು ಅವರು ಹೇಳ್ತಾರೆ, ಈ ವಾಯುದೇವರ ಮಹಿಮೆ ನಮ್ಮಂತಹವರು ಹೇಳುವಂಥದ್ದಲ್ಲ. ದೊಡ್ಡ ದೊಡ್ಡ ದೇವತಾ ಸಭೆಯಲ್ಲಿ ವಾಯುದೇವರ ಮಹಿಮೆಯನ್ನು ನಾನು ಹೇಳ್ತೇನೆ ಅಂತ ದೇವಾನುದೇವತೆಗಳು ಕಾದು ನಿಂತಿದ್ದಾರಂತೆ ವಾಯುದೇವರ ಮಹಿಮೆಯನ್ನು ಹೇಳಲಿಕ್ಕೆ. ಅಲ್ಲ, ಯಾವ ವಿಷಯವನ್ನು ಆಧಾರವಾಗಿಟ್ಕೊಂಡು ವಾಯುದೇವರ ಮಹಿಮೆಯನ್ನು ನೀವು ಹೇಳ್ತೀರಿ ಅಂದರೆ, ವೇದಗಳಲ್ಲಿ ವರ್ಣಿತವಾದ ವಾಯುದೇವರ ಪ್ರಾಣತತ್ವ, ಜೀವೋತ್ತಮತ್ವ, ಜಗಚ್ಚೇಷ್ಟೆಯನ್ನು ಮಾಡುವಂಥದ್ದು, ಭಗವಂತನಿಗೆ ಪ್ರಧಾನರಾಂಗರಾಗಿ ಇರ್ತಕ್ಕಂಥದ್ದು, ಈ ಎಲ್ಲವೂ ಕೂಡ ವಾಯುದೇವರ ಬಗ್ಗೆ ಏನು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಹೇಳಿದೆ. ಪವಮಾನವೇ ಮೊದಲಾದ ಸೂಕ್ತಗಳು, ಬಳಿತ ಸೂಕ್ತವೇ ಮೊದಲಾದ ಸೂಕ್ತಗಳು, ಸಮಗ್ರವಾದ ವೇದ ಲಕ್ಷ್ಮೀನಾರಾಯಣರನ್ನು ಹೊರತುಪಡಿಸಿ ವಾಯುದೇವರನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ತಾಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈಹಿ ಅಪಿ ವಕ್ತು ಕಾಮೈ. ಇಂದ್ರಾದಿ ದೇವತೆಗಳು ಅವರೆಲ್ಲ ವೇದ ಮಂತ್ರಗಳಿಂದ ಈ ವಾಯುದೇವರನ್ನು ವರ್ಣನೆ ಮಾಡಲಿಕ್ಕೆ ಸದಾ ಸಿದ್ಧರಾಗಿ ನಿಂತಿರ್ತಾರಂತೆ. ಹಾಗಾಗಿ ಈತನೇ ಲೋಕಗುರು ವೇದ ವಿಖ್ಯಾತ ಅಂತ ಅವರನ್ನು ಉದ್ಘೋಷಣೆ ಮಾಡಿದ್ದಾರೆ ವಾದಿರಾಜರು ತಮ್ಮ ನುಡಿಗಟ್ಟುಗಳಲ್ಲಿ. ನೀನಹುದೋ ಮುಖ್ಯ ಪ್ರಾಣ ಮೂಲ ಗುರು ನೀನಹುದೋ ಅಂತ ಹೇಳ್ತಾ, ಬ್ರಹ್ಮ ಪದವಿಗೆ ಸಂದೆ, ಇಂದ್ರಾದಿ ಸುರರುಗಳ ತಂದೆ ಸ್ವಾಮಿ, ಇಂದೆಲ್ಲರಿಗೆ ನೀ ಗುರುವೆನಿಸಿ ನಿಂದೆ, ಕರುಣಾವಾರಿಧಿ ಪುಣ್ಯವಾಸ ಜಗಕ್ಕೆ ಗುರುವೆನಿಸಿ ಮೆರೆವ ಮುಖ್ಯ ಪ್ರಾಣೇಶ ಅಂತ ವಾಯುದೇವರ ಗುರುತ್ವವನ್ನು ಬಗೆಬಗೆಯಾಗಿ ಅವರು ಕೊಂಡಾಡಿದ್ದಾರೆ. ವಾದಿರಾಜ ಶ್ರೀಮಚ್ಚರಣರ ದೃಷ್ಟಿಯಲ್ಲಿ ಸಕಲ ಜೀವರಾಶಿಗಳಿಗೆ ಜೀವೋತ್ತಮರೆನಿಸಿರ್ತಕ್ಕಂಥವರು ವಾಯುದೇವರು. ನಮ್ಮೆಲ್ಲರಿಗೆ ಅವರು ನೇತಾರರು, ನಾಯಕರು. ಯಾರೆಲ್ಲ ಅವರ ದಾರಿಯನ್ನು ಹಿಡಿದಿದ್ದಾರೆ, ಅವರನ್ನು ಅನುಸರಿಸ್ತಾ ಇದ್ದಾರೆ,
ಅವರೆಲ್ಲರಿಗೆ ಭಗವಂತನ ಅನುಗ್ರಹ ಆಗುವಂಥದ್ದು. ನಾವೆಲ್ಲ ರಾಮಾಯಣದಲ್ಲಿ ಒಂದು ಕಥೆ ಕೇಳ್ತೇವೆ. ಯಾರೆಲ್ಲ ಹನುಮಂತನ ಹಿಂದೆ ಹೋಗಿದ್ರು ಅವರು ಯಾರು ಹನುಮನಂತೆ ಏನೂ ಮಾಡಿದವರಲ್ಲ, ಏನು ಮಾಡುವ ಸಾಮರ್ಥ್ಯವೂ ಅವರಿಗಿಲ್ಲ. ಅವ್ರದ್ದೊಂದೇ ಸಾಮರ್ಥ್ಯ, ಹನುಮನ್ ಬಿಡಬಾರ್ದು ಅಂತ ಹನುಮನ್ ಹಿಂದೆ ಹೊರಟು. ನೀನು ಎಲ್ಲಿರ್ತೀಯೋ, ನೀ ಏನು ಮಾಡ್ತೀಯೋ, ನಿನ್ನ ಹಿಂದೆ ನಾವು. ನಮಗೆ ರಾಮನ ಸೇವೆ ಮಾಡುವ ಯೋಗ್ಯತೆ ಇಲ್ಲ, ಸೇವೆ ಮಾಡುವವರ ಸೇವೆ ಮಾಡೋದಷ್ಟೇ ನಮ್ಮ ಯೋಗ್ಯತೆ ಅಂತ. ಸೀತೆಯನ್ನು ಕಂಡದ್ದು, ಸಮುದ್ರವನ್ನು ದಾಟಿದ್ದು, ಲಂಕೆಗೆ ಹೋದದ್ದು, ಮುದ್ರಿಕೆ ಕೊಟ್ಟದ್ದು, ಎಲ್ಲ ಕೆಲಸ ಮಾಡಿದ್ದು ಹನುಮಂತನಾದರೆ ಭಗವಂತನ ಅನುಗ್ರಹ ಫಲವನ್ನು ಉಂಡದ್ದು. ಅವರನ್ನು ಯಾರು ಗುರುಗಳು ಅಂತ ನಂಬಿ ಅವರ ಹಿಂದೆ ಹೋಗಿದ್ರೋ ಅವರು ಎಲ್ಲರಿಗೂ ಕೂಡ ಭಗವಂತನ ರಾಮಚಂದ್ರ ಮಹಾಪ್ರಭುವಿನ ಅನುಗ್ರಹ ಆಗಿರ್ತಕ್ಕಂಥದ್ದು. ಹಾಗೆ ಈ ಮುಖ್ಯ ಪ್ರಾಣದೇವರೇ ಮೂಲ ಗುರುಗಳು. ಗುರುಗಳು ಅಂದರೆ ಅಂಧಕಾರವನ್ನು, ಅಜ್ಞಾನವನ್ನು ಯಾರು ಹೋಗಲಾಡಿಸ್ತಿ ಜ್ಞಾನವನ್ನು ಕೊಡ್ತಾರೆ, ಸಂಶಯವನ್ನು ನಿವಾರಣೆ ಮಾಡ್ತಾರೆ, ಅವರು ನಿಜವಾದ ಗುರುಗಳಂತ. ಆಚಾರ್ಯರು ಅವತಾರ ಮಾಡಿ ಬರುವ ತನಕ ಅಂಥ ಗುರುಗಳನ್ನು ಜಗತ್ತು ಕಂಡಿಲ್ಲ. ಯಾಕೆಂದರೆ ಯಾರು ಎಲ್ಲ ಅಜ್ಞಾನದಲ್ಲಿ ಬಿದ್ದಿದ್ರೋ ಬಂದವರೆಲ್ಲ ಅಲ್ಲೇ ಬಿದ್ದವರು. ಪಾತಾರಂ ಪಾರಮೇಷ್ಟ್ಯಂ, ಕೆಳಗೆ ಬಿದ್ದವರನ್ನು ಮೇಲೆತ್ತಿದ ಗುರುಗಳು ಅಂದರೆ ಮಧ್ವಗುರುಗಳು ಮಾತ್ರ. ವಾದಿರಾಜರು ವಾಯುದೇವರನ್ನು ವೇದವಿಖ್ಯಾತ ಅಂತ ಕೊಂಡಾಡ್ತಾ ಅವರ ಅಪಾರವಾದ ಮಹಿಮೆ ವೇದಗಳಲ್ಲಿ ಪವಮಾನ ಸೂಕ್ತ, ಬಳಿತ ಸೂಕ್ತ, ಇದರಲ್ಲೆಲ್ಲ ಕಡೆ ಪುರಾಣಗಳಲ್ಲಿ ವರ್ಣಿತವಾಗಿರ್ತಕ್ಕಂಥದ್ದು. ನಾರಾಯಣ ಮತ್ತು ಲಕ್ಷ್ಮಿ ಇವರಿಬ್ಬರ ನಂತರದಲ್ಲಿ ಸಕಲ ವೇದ ಪ್ರತಿಪಾದ್ಯತ್ವ ವಾಯುದೇವರಿಗೆ ಸಲ್ಲುವಂಥದ್ದು ಅಂತ ವರ್ಣನೆ ಮಾಡಿದ್ದಾರೆ. ವಾಯುದೇವರ ಗುಣಗಳು ಅದನ್ನೆಲ್ಲ ವರ್ಣನೆ ಮಾಡ್ತಾ ರಾಜರು ಹೇಳ್ತಾ ಇದ್ದಾರೆ. ಶರಣ ವಂದಿತ ಚರಣ, ಪುಣ್ಯಮೂರ್ತಿ, ಕ್ಷೋಣಿಯೊಳಗೆ ಎಣೆರಹಿತ ಪಾವನ ಚರಿತ, ಸದ್ಗುಣ ಭರಿತ, ಮೂರು ಲೋಕಕ್ಕೆ ಕಲ್ಪತರು ಅಂತ ಅನೇಕ ರೀತಿಯಿಂದ ಅವರನ್ನು ವಾದಿರಾಜ ಶ್ರೀಮತ್ ಚರಣರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅವರ ಒಂದು ಪದ್ಯ, ಪ್ರಾಣನ ನೋಡಿರೈ ಮುಖ್ಯ ಪ್ರಾಣನ ನೋಡಿರೈ, ಕ್ಷೋಣಿಯೊಳಗೆ ಎಣೆರಹಿತ ಪಾವನ ಚರಿತ, ಸದ್ಗುಣ ಭರಿತ. ಎಲ್ಲ ಗುಣಗಳಿಗೆ ಮತ್ತೊಂದು ಹೆಸರು ಅಂದರೆ ಅದು ವಾಯುದೇವರು. ಯೇ ಯೇ ಗುಣನಾಮ ಜಗತ್ ಪ್ರಸಿದ್ಧಾ ಎಂತೇಷು ತೇಷು ಸ್ಮ ನಿದರ್ಶಯಂತಿ. ಎಲ್ಲ ಗುಣಗಳ ಮತ್ತೊಂದು ಹೆಸರೇ ಹನುಮಂತ ದೇವರಂತೆ. ಅವರ ಗುಣಗಳನ್ನು ಹೇಳುವಾಗ ಭೀಮಸೇನ ಸಮೋ ನಾಸ್ತಿ, ಯಾವುದರಲ್ಲಿ? ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಏನೇನು ಕೇಳ್ತೀರಿ? ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ. ಈ ಎಲ್ಲ ಗುಣಗಳ ಮತ್ತೊಂದು 10 ಗುಣಗಳ ಮತ್ತೊಂದು ಹೆಸರೇ ಅದು ಹನುಮ, ಭೀಮ ಮತ್ತು ಮಧ್ವ. ಅವರ ಚರಿತ್ರೆ ಎಂಥದ್ದು? ಹೇಳಿದವರು ಪಾವನ, ಕೇಳಿದವರು ಪಾವನ ಅಂತ ಪರಮ ಪವಿತ್ರವಾದ ಚರಿತ್ರೆ ಉಳ್ಳವರು. ಅದನ್ನು ವರ್ಣನೆ ಮಾಡ್ತಾ, ಮರ್ಕಟ ರೂಪಿಲಿ ಅವತರಿಸಿದೆ ಅಂಜನೆ ಸುತನೋ ಮಹಾ ಅದ್ಭುತನೋ, ತರಣಿ ಮಂಡಲಕ್ಕೆ ಮೆಟ್ಟಿ ಹಾರಿದ ಬಲದ ಶ್ರುತಿಯ ವಿಕ್ರಮ ಗತಿಯೋ, ಸುರರಾಯುಧ ನೆಗ್ಗಿಸಿದ ಇಂದ್ರದೇವರು ಹನುಮಂತ ದೇವರು ಹಾರಿದ ಸಂದರ್ಭದಲ್ಲಿ ವಜ್ರಾಯುಧ ಪ್ರಹಾರ ಮಾಡಿದರೆ ಅವರ ಗದ್ದಕ್ಕೆ ಏನೂ ಆಗಲಿಲ್ಲ, ಆ ವಜ್ರಾಯುಧವೇ ನೆಗ್ಗಿ ಹೋಯಿತು ಅಂತಾರೆ. ಸುರರಾಯುಧ ನೆಗ್ಗಿಸಿದ ಕಪಿ ಅಗ್ರಣಿಯೋ ವಜ್ರದ ಖಣಿಯೋ. ಮತ್ತೊಂದು ಕಡೆ ಹೇಳುವಾಗ ವಜ್ರ ಶರೀರ ಅಂತಾರೆ, ಅವರ ಶರೀರ ಅಂಥದ್ದು ವಾಯುದೇವರದು. ಇಷ್ಟು ಹೇಳ್ತಾ ಶರಣ ವಂದಿತ ಚರಿತ, ಸಜ್ಜನರು ನಿಮ್ಮ ಚರಿತ್ರೆಯನ್ನು ಹೇಳ್ತಾ ಕೇಳ್ತಾ ನಿಮಗೆ ನಮಸ್ಕಾರ ಮಾಡ್ತಾರೆ. 3 ಲೋಕ ಗುರುವೋ, ವಾದಿರಾಜರ ಆ ಶಬ್ದಗಳು ನೋಡಿ, 3 ಲೋಕ ಗುರುವೋ ಕಲ್ಪ ತರುವೋ ಅಂತಾರೆ. 3 ಲೋಕಕ್ಕೆ ಗುರು
ಇಲ್ಲಿ ಕೆಲವರೆಲ್ಲ ಹೇಳುವಾಗ ನಮ್ಮ ಜಗದ್ಗುರುಗಳು ಅಂತಾರೆ. ಜಗತ್ತಂದ್ರೆ 14 ಲೋಕ. 14 ಲೋಕ ಅಂದರೆ ಕೆಳಗಿನ ಮೇಲಿನ ಮಧ್ಯದ ಎಲ್ಲ ಲೋಕಗಳು. ಇದು 3 ಲೋಕ. ಇದು 3 ಲೋಕದಲ್ಲಿಯೂ ಮಧ್ವಾಚಾರ್ಯರ ಶಿಷ್ಯರು ಎಲ್ಲ ಕಡೆ ಇದ್ದಾರೆ. ಕೆಲವರು ಹೇಳ್ತಾರೆ ನಮ್ಮ ಶಿಷ್ಯರು ಅಮೇರಿಕಾದಲ್ಲಿದ್ದಾರೆ, ಲಂಡನ್ನಲ್ಲಿದ್ದಾರೆ ಅಂತ. ಮಧ್ವಾಚಾರ್ಯರ ಶಿಷ್ಯರು ಒಂದು ಕಡೆ ಮಾತ್ರ ಇಲ್ಲ, ಇನ್ನು ಎಲ್ಲ ಕಡೆ ಇದ್ದಾರೆ. ಅದು ಎಲ್ಲಿಲ್ಲ ಅಂದರೆ ಅಂಧಂತಮಸ್ಸಲ್ಲಿ ಮಾತ್ರ ಇಲ್ಲ. ಇನ್ನು ಎಲ್ಲ ಕಡೆ ಮಧ್ವಾಚಾರ್ಯರ ಶಿಷ್ಯರು ಇಲ್ಲಿರ್ತಾರೆ. ಅಂಧಂತಮಸ್ಸಿನಲ್ಲಿ ಹೋದವ್ರಿಗೆ ಅಲ್ಲಿರೋರೆಲ್ಲ ಕೇಳ್ತಾರೆ, ನೀವು ಇಲ್ಲಿ ಯಾಕೆ ಬಂದ್ರಿ ಅಂದರೆ ರಾಮಚಂದ್ರಾಚಾರ್ಯ ಪ್ರೋಗ್ರಾಮ್ಗೆ ಹೋಗಿರಲಿಲ್ಲ, ಅದಕ್ಕೆ ಬಂದ್ರಿ ಅಂತ. ಯಾಕಂದ್ರೆ ಅಲ್ಲಿ ಹೋಗಿದ್ರೆ ಆಚಾರ್ಯರ ಬಗ್ಗೆ ಒಂದು 4 ಮಾತು ಕಿವಿಗೆ ಬೀಳ್ತಿತ್ತು ಅಂತ. ಹೀಗೆಲ್ಲ ವರ್ಣನೆ ಮಾಡ್ತಾ ಮತ್ತೊಂದು ಕಡೆ ಎಂಥ ಅದ್ಭುತವಾದ ಮಾತನ್ನು ವಾದಿರಾಜರು ವಾಯುದೇವರ ಮಹಿಮೆಯನ್ನು ತಿಳಿಸ್ತಾ ಹೇಳ್ತಾರೆ ಅಂದರೆ, ಮುಖ್ಯ ಪ್ರಾಣನು ಹಯವದ ನನಗೆ ರನ್ನದ ಕನ್ನಡಿಯಂತೆ ಬೆಳಗುತ್ತಿದ್ದಾನೆ. ದೇವರಿಗೆ ಇದು ಕನ್ನಡಿ ಅಂದರೆ ಕನ್ನಡಿ ಒಳಗೆ ಯಾರು ನೋಡ್ತಿರ್ತಾರೆ ಅವರ ಬಿಂಬ ಬೀಳತ್ತೆ, ಪ್ರತಿಬಿಂಬ. ಭಗವಂತ ಬಿಂಬನಾದರೆ ವಾಯುದೇವರು ಪ್ರತಿಬಿಂಬರಾಗಿ ಕಾಣ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಬಾರೋ ಮುಂದಿರೋ, ನೋಡಿ ಅವರ ಶಬ್ದ ನೋಡಿ, ಬಾರೋ ಮುಂದಿರೋ, ನೀನು ಆ ಕಡೆ ಇರಬೇಡ, ಮುಂದೆ ಇರು. ಮುಖ್ಯ ಪ್ರಾಣ ನೀನು ಮುಂದೆ, ನಾನು ನಿನ್ನ ಹಿಂದೆ. ಯಾವಾಗಲೂ ನಮ್ಮ ಮುಂದೆ ಯಾರಿರಬೇಕು ಅಂದರೆ ನಿನ್ನ ಎದುರಿಗೆ ಮಾರುತಿ ಗುಡಿ, ಇದೇ ದಾರಿ ನೀ ನಡಿ, ನಿನ್ನ ಎದುರಿಗೆ ಮಾರುತಿ ಗುಡಿ. ನಮ್ಮ ಎದುರಿಗೆ ಯಾರಿರಬೇಕು, ನಮಗೆ ಡೈರೆಕ್ಷನ್ ತೋರಿಸೋರು. ಅವ್ರು ಎಲ್ಲಿರಬೇಕು, ಎದುರುಗಡೆ ಹೀಗೆ ಬನ್ನಿ. ಹಾಗೆ ಮುಂದಿರೋ, ಅವ್ರು ಹೇಳ್ತಾರೆ ಬಾರೋ ಮುಂದಿರೋ. ಯಾರನ್ನು ಕರೀತಾ ಇದ್ದಾರೆ ಅಂದರೆ ನೋಡಿ ಆ ಶಬ್ದ ನಾನು ತುಂಬ ಹೊತ್ತು ಯೋಚನೆ ಮಾಡಿದೆ, ನನಗೆ ಗೊತ್ತಾಗಲಿಲ್ಲ. ಇದೊಂದು 35 ಹಾಡಿದೆ. ಅದು ತಿರುವಾಗಿ ನೋಡಿದ ಮೇಲೆ ಒಂದು ಸ್ವಲ್ಪ ಹೌದೋ ಅಲ್ಲೋ ಗೊತ್ತಾಯ್ತದು. ಪರನಾರಿ ಸೋದರ ಬಾರೋ ಅಂತಾರೆ. ಪರನಾರಿ ಸೋದರ ಬಾರೋ, ವಾಯುದೇವರಿಗೆ ರಾಜರು ಕೊಟ್ಟ ಅತ್ಯದ್ಭುತವಾದ ವಿಶೇಷಣ ಪರನಾರಿ ಸೋದರ. ಅವರು ಮದುವೆ ಆಗಲಿಲ್ಲ, ಹನುಮದ ಅವತಾರದಲ್ಲಿ ಬ್ರಹ್ಮಚಾರಿ. ಅವರು ಎಲ್ಲ ನಾರಿಗಳು ಪರರೇ. ಯಾರು ಆ ನಾರಿಯರಿದ್ದಾರೆ ವಾಯುದೇವರನ್ನ ಜಯ ಜಯತು ಜಗತ್ರಾಣ ಅಂತ ಕೊಂಡಾಡಿದ್ದಾರೆ. ಅವರು ಎಲ್ಲರಿಗೆ ಸೋದರನಂತೆ. ಯಾರ್ಯಾರೋ ಸೋದರ ರಕ್ಷಾ ಬಂಧನ ಮಾಡ್ತಾರೆ. ವಾಯುದೇವರ ರಕ್ಷೆಗೆ ಒಳಪಟ್ಟ ಎಲ್ಲ ಸೋದರಿಯರಿಗೆ ನಾನು ರಕ್ಷಣೆ ಮಾಡ್ತೀನಿ, ನೀವು ಅವರಿವ್ರನ್ನ ಅನ್ಬೇಡಿ. ಯಾರು ಯಾವತ್ತು ಕೈ ಕೊಡ್ತಾರೋ ಗೊತ್ತಿಲ್ಲ. ಪಾಠ ಹೇಳ್ತಾ ನಿಮ್ಮನ್ನು ಕೈ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಹೇಳಕ್ಕೆ ಬರಲ್ಲ, ನಂಬಲಿಕ್ಕೆ ಬರಲ್ಲ. ಆದರೆ ಪರನಾರಿ ಸೋದರ, ಅವರ ಬ್ರಹ್ಮಚರ್ಯ ಎಂಥದ್ದು, ಅತ್ಯದ್ಭುತವಾದ ಬ್ರಹ್ಮಚರ್ಯ. ಎಲ್ಲ ನಾರಿಯರು ಪರನಾರಿಯರೇ ಅವರಿಗೆ. ಅಂತ ಪರನಾರಿ ಸೋದರ, ಒಳ್ಳೆ ಬ್ರಹ್ಮಚಾರಿ ಬಾರೋ ಮುಂದಿರೋ, ಮಾರ ನಿನಗಾರ ಮುದ್ದ ತಾರ ವೀರ ಹನುಮ. ಎಂಥ ಅದ್ಭುತ. ಹೇಳುವಾಗ ಕಡೆಗೆ ನುಡಿ ಅವರದು, ಎನ್ನೊಡೆಯ ಹಯವದ ನನಗೆ ರನ್ನದ ಕನ್ನಡಿಯಂತೆ ಪ್ರಸನ್ನ ಮೋಹದ ಪ್ರತಿಬಿಂಬ. ನಮ್ಮ ಮುಖ ನಮಗೆ ಕಾಣಲ್ಲ, ನಮ್ಮ ಮುಖ ಕನ್ನಡಿ ಒಳಗೆ ನೋಡ್ಕೊಳ್ತಾ ಇದ್ರು ಎಂಥ ಮೋಹ ಬರುತ್ತೆ ಅಂದರೆ ನೋಡ್ಕೋತಾನೆ ಇರ್ತೀವಿ. ಎಷ್ಟು ಚೆನ್ನಾಗಿದ್ದೀನಿ. ಕನ್ನಡಿ ಮುಂದೆ ನಿಂತವ್ರನ್ನೇನಾದ್ರು ವರಪೂಜೆಗೆ ಬಾ ಅಂತ ಕರೆದ್ರೆ ದಾರೆ ಹೊತ್ತಿಗೆ ಬರೋದು. ಯಾಕೆ? ಮೋಹದ ಪ್ರತಿಬಿಂಬ. ಭಗವಂತನಿಗೆ ಅತ್ಯಂತ ಮೋಹದ ಪ್ರತಿಬಿಂಬ ಯಾರು ಅಂದರೆ ಮುದ್ದು ಮುಖದಾತ ಮುಖ್ಯ ಪ್ರಾಣನಾಥನು ಅಂತ ಅವರನ್ನು ವಾದಿರಾಜ ಶ್ರೀಮತ್ ಚರಣರು ವಾಯುದೇವರ ಮಹಿಮೆಯನ್ನು ಹೀಗೆ ಮೂಲ ರೂಪದ ಮಹಿಮೆಯನ್ನು ಹೀಗೆ ಅವರು ವರ್ಣನೆ ಮಾಡ್ತಾರೆ. ಅವರು ಕೊಡುವಂತಹ ಉಪಮೆ ಅತ್ಯಂತ ಸುಂದರವಾಗಿರ್ತಕ್ಕಂಥ. ವಾಯುದೇವರು ಎಲ್ಲ ಜೀವರಾಶಿಗಳಿಗಿಂತಲೂ ದೇವತೆಗಳಿಗಿಂತಲೂ ಪರಮಾತ್ಮನಿಗೆ ಉತ್ತಮವಾದ ಅಧಿಷ್ಠಾನ ವಾಯುದೇವರು. ಭಗವಂತ ಎಲ್ಲರ ಒಳಗೆ ಇದ್ದಾನೆ. ಎಲ್ಲ ಜೀವಜಾತ ಭಗವಂತನ ಒಂದೊಂದು ಪ್ರತಿಮೆ, ಎಲ್ಲರ ಒಳಗೆ ಭಗವಂತ ಇದ್ದಾನೆ. ಆದರೆ ವಾಯುದೇವರಷ್ಟು ದೊಡ್ಡ ಪ್ರತಿಮೆ ಜಗತ್ತಲ್ಲಿ ಮತ್ತಿನ್ನೊಂದಿಲ್ಲ ಭಗವಂತನಿಗೆ.
ಭಗವಂತನಿಗೆ ಒಂದು ಉತ್ತಮವಾದ ಪ್ರತಿಮೆ ಅಂದರೆ ಅದು ಯಾರಂದರೆ ವಾಯುದೇವರು. ನಾವು ಅದಕ್ಕೆ ದೇವರ ಪ್ರತಿಮೆ ಯಾವುದಿದ್ರೂ ಕೂಡ ಮುಖ್ಯ ಪ್ರಾಣ ಪ್ರತಿಮಾ ಮಧ್ಯೆ ಅಲ್ಲಿ ಭಗವಂತನ ಆರಾಧನೆ. ಯಾಕೆಂದರೆ ಅಲ್ಲಿ ಆರಾಧನೆ ಮಾಡುವಾಗ ಭಗವಂತ ಬಂದು ಕೂಡುವಷ್ಟು ಚಂದವಾಗಿ ಮತ್ತೆಲ್ಲೂ ಕೂಡೋಲ್ಲ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಸಾಕ್ಷಾತ್ ಪ್ರತಿಬಿಂಬರಾಗಿರ್ತಕ್ಕಂತಹ ವಾಯುದೇವರನ್ನ ಕೊಂಡಾಡ್ತಾ ಸೊಕ್ಕಿದ ದೈತ್ಯರ ಸೊಕ್ಕು ಮುರಿದು ಶೋಭಿಸಿದೆ ಅಂತ ವಾಯುದೇವರ ಪರಾಕ್ರಮವನ್ನು ಕೊಂಡಾಡಿದ್ದಾರೆ. ವಾದಿರಾಜರ ನುಡಿಯಲ್ಲಿ ಆ ವಾಯುದೇವರ ಮಹಿಮೆಯನ್ನು ನಾವು ಕೇಳೋದಾದರೆ ಅವ್ರು ಹೇಳ್ತಾರೆ, ಆರ್ಯನ್ನ ಯೋಗ ಧುರಿಯನ್ನ ಭಜಿಸಿ ವರ್ಯನ್ನ ಮಧ್ವಾಚಾರ್ಯನ್ನ ಹೇಳ್ತಾ ಇವರು ಎಂಥವರು, ಅಕಳಂಕ ಮಹಿಮ ಚರಿತ್ರನ್ನ, ಈ ಸಕಲ ಭುವನಕ್ಕೆ ಪವಿತ್ರನ್ನ. ಇಡೀ ಜಗತ್ತು ಪವಿತ್ರ ಆಗೋದು ವಾಯುದೇವರಿಂದ. ನೀವು ಅಲ್ಲಿವರೆಗೂ ಮಡಿ, ಎಲ್ಲಿವರೆಗೂ ಮಡಿ ಅಂದರೆ ವಾಯುದೇವರು ನಿಮ್ಮಲ್ಲಿರೋವರೆಗೂ ಮಡಿ. ವಾಯುದೇವರು ಹೋದರೆ ನೀವು ಮೈಲಿಗೆ ಅಲ್ಲ, ನಿಮ್ಮನ್ನು ನಂಬ್ಕೊಂಡಿರ್ತಾರಲ್ಲ ಅವರು ಎಲ್ಲ ಮೈಲಿಗೆ. ಅವರು ಆಗ್ತಾನೆ ಮಡಿ ಉಟ್ಕೊಂಡಿದ್ರು ಕೂಡ, ಎಂಥ ಪೀತಾಂಬರ ಮಡಿ ಉಟ್ಕೊಂಡಿದ್ರು ಮೈಲಿಗೆ ಆಗಿಬಿಡ್ತಾರೆ. ಹಾಗಾದ್ರೆ ಅವ್ರು ಮಡಿ ಆಗಿದ್ದು ಪಾವನ ಆಗಿದ್ದು ಪವನನಿಂದ ನಾವು ಪಾವನ. ಪವನ ಇಲ್ಲ ಅಂದರೆ ನಮ್ಮ ಪಾವನತ್ವವೇ ಹೋಗ್ಬಿಡತ್ತೆ, ನಮ್ಮ ಪವಿತ್ರತ್ವವೇ ಹೋಗ್ಬಿಡತ್ತೆ. ಹಾಗಾಗಿ ಸಕಲ ಭುವನಕ್ಕೆ ಪವಿತ್ರನ್ನ, ಪ್ರಕಟ ಭಾರತಿ ಸತ್ಕಳತ್ರನ್ನ, ಪಾಪ ನಿಕರ ಕಾನನ ವೀತಿ ಹೋತ್ರನ್ನ, ಸದಮಲ ಲಕ್ಷಣ ತುಂಗನ್ನ, ಎತ್ತರದ ಅನಂತ ಲಕ್ಷಣಗಳು ಉಳ್ಳವರು ವಾಯುದೇವರು. ಸಿರಿ ಸದನನ್ನ ಕರುಣಾಂತರಂಗನ್ನ, ಮದಮೋಹ ತಿಮಿರ ಪತಂಗನ್ನ, ಹಯವದನನ್ನ ಚರಣಾಬ್ಜ ಭೃಂಗನ್ನ. ಭಗವಂತನ ಪಾದ ಕಮಲದಲ್ಲಿ ಸದಾ ದುಂಬಿಯಂತೆ ಇರ್ತಕ್ಕಂಥ ಗುಣ ವಾಯುದೇವರದಂತೆ. ಮಧ್ವಾಚಾರ್ಯರನ್ನು ಕೊಂಡಾಡಬೇಕು ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಅವತಾರತ್ರಯವನ್ನು ನೋಡ್ತಾ ಇದ್ದಾರೆ. ಏಕಕಾಲದಲ್ಲಿ ಹನುಮ ರೂಪದಿಂದ ರಾಮನಿಗೆ ನೈವೇದ್ಯ, ಭೀಮ ರೂಪದಿಂದ ಕೃಷ್ಣನಿಗೆ ನೈವೇದ್ಯ, ಮಧ್ವರ ರೂಪದಿಂದ ವ್ಯಾಸರಿಗೆ ಪೂಜೆ ಮಾಡೋದನ್ನು ಕಣ್ಣಾರೆ ಕಂಡು ಮೈ ಮರೆತು ಅಸಂಪ್ರಜ್ಞಾತ ಸಮಾಧಿಯಲ್ಲಿ ವಾದಿರಾಜರು ಮೆಚ್ಚುವಂತಹ ವಾಯುಸ್ತುತಿಯನ್ನು ರಚನೆ ಮಾಡ್ತಾ ಪಂಡಿತಾಚಾರ್ಯರು ಆಚಾರ್ಯರಲ್ಲಿ ಕಂಡ ದೊಡ್ಡ ಗುಣ ಯಾವುದು ಅಂದರೆ ಶ್ರೀಮದ್ವಿಷ್ಣುಂಗ್ರಿ ನಿಷ್ಠಾ ಅತಿ ಗುಣ ಗುರುತಮ. ವಾಯುದೇವರಲ್ಲಿರುವಂಥ ದೊಡ್ಡ ಗುಣ ಯಾವುದು ಅಂದರೆ ಹಯವದನನ್ನ ಚರಣಾಬ್ಜ ಭೃಂಗನ್ನ. ಭಗವಂತನ ಪಾದಾರವಿಂದದಲ್ಲಿ ಎಂಥ ಅಚಲವಾದ ನಿಷ್ಠೆ ಅವರಿಗೆ. ಎಂಥ ಪ್ರಸಂಗದಲ್ಲಿಯೂ ಭಗವಂತನ ಪಾದದಲ್ಲಿದ್ದ ಮನಸ್ಸನ್ನು ಆಚೀಚೆ ತೊಲಗಿಸದ ಹಾಗೆ ಆ ಭಗವಂತನಲ್ಲೇ ನಿಲ್ಲಿಸುವಂಥದ್ದು ವಾಯುದೇವರ ಒಂದು ದೊಡ್ಡ ಲಕ್ಷಣ, ಅವರ ದೊಡ್ಡ ಗುಣ ಅಂತ ಅವರನ್ನು ವರ್ಣನೆ ಮಾಡಿದ್ದಾರೆ. ವಾದಿರಾಜರು ಹನುಮ ಭೀಮ ಮಧ್ವ ಅವತಾರ ತ್ರಯಗಳನ್ನು ಕುರಿತು ಅನೇಕ ಕೃತಿಗಳನ್ನು ಮಾಡಿದರೆ ಅದರಲ್ಲಿ ಹನುಮಂತ ದೇವರ ಕೃತಿ ಅಧಿಕ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಸುಮಾರು 20ಕ್ಕೂ ಹೆಚ್ಚು ಕೃತಿಗಳಿಂದ ವಾಯುದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಹನುಮಂತ ದೇವರ ರೂಪವನ್ನು ಹೇಳುವಾಗ ಉದ್ದಂಡ ಕಪಿ, ಚಲ್ವ, ತೇಜ, ದಿಟ್ಟಮೂರ್ತಿ ಇದೆಲ್ಲ ಅವರ ಪದಗಳು, ಅವರ ಕೃತಿಯಲ್ಲಿ ಬಳಸುವಂತಹ ಅದ್ಭುತವಾದ ಪದಗಳು. ಅವರು ಒಳ್ಳೆ ಹೊನ್ನ ಕುಂಡಲವನ್ನು ಧಾರಣೆ ಮಾಡಿದ್ದಾರೆ. ಒಳ್ಳೆ ಕಿವಿಗಳಲ್ಲಿ ಮಂಗಳಾಭರಣ, ಕಣ್ಣು ಕುಕ್ಕುವಂಥ ದಿವ್ಯವಾದ ಅವರ ಚೆಲುವು, ತೇಜಸ್ಸು, ಹನುಮಂತ ದೇವರ ದಾಸ್ಯ ಭಕ್ತಿಯ ಸಂಕೇತ, ಒಳ್ಳೆಯ ಹಾರ ಇದೆಲ್ಲ ಹಾಕ್ಕೊಂಡಿರ್ತಕ್ಕಂಥವರು. ಇದನ್ನೆಲ್ಲ ನೋಡ್ತಾ ಅವರು ಸೌಂದರ್ಯವನ್ನು ವರ್ಣನೆ ಮಾಡ್ತಾ ವಾದಿರಾಜರು ಹೇಳ್ತಾರೆ, ಅಹುದಹುದೋ ಹನುಮಂತ, ಅಹುದಹುದೋ ಹನುಮಂತ ನಿನ್ನ ಮಹಿಮೆ, ಅಹಿ ತೆರದಿ ಶೂಲ ನಿಜಪಾಲ ಹರಿಪಾದ ಲೋಲ, ಆಂಜನೇಯನೇ ಅಮರವಂದಿತ ಕಂಜನಾಭನ ದೂತನೆ, ಆಂಜನೇಯನೇ ನಿನ್ನ ಗುಣ ಪರಾಕ್ರಮ ಪೊಗಳಲಳವೇ ಪ್ರಖ್ಯಾತನೆ ಅಂತ ವಾಯುದೇವರನ್ನು ಬಹುರೀತಿಯಿಂದ ಹನುಮದ ಅವತಾರವನ್ನು ಅವರು ಕೊಂಡಾಡಿದ್ದಾರೆ. ಅವರು ಮಾಡಿರ್ತಕ್ಕಂತಹ ರಾಮನ ಭಕ್ತಿ, ಭಗವಂತನ ಪಾದದಲ್ಲಿ ಲೋಲುಪ್ತರಾಗಿರ್ತಕ್ಕಂಥವುದು,
ಮತ್ತು ಹಯವದನ ಚರಣಾಬ್ಜ ಭೃಂಗ, ಇದೆಲ್ಲ ಮೊದಲಾದ ಮಾತುಗಳಿಂದ ಹನುಮಂತ ದೇವರನ್ನು ಕೊಂಡಾಡ್ತಾ ವಾದಿರಾಜರು ಹನುಮಂತ ದೇವರ ಬಗ್ಗೆ ಹೇಳುವಾಗ ಮತ್ತೊಂದು ಮಾತು ಹೇಳ್ತಾರೆ, ಮಂಜು ಭಾಷಣ ಅಂತಾರೆ. ಅವರ ಮಾತುಗಳು ಹೇಗಿತ್ತು ಅಂದರೆ ಮಂಜು ಭಾಷಣ ಅಂತ. ಅಹುದಹುದೋ ಹನುಮಂತ ಅನ್ನುವ ಕೃತಿಯಲ್ಲಿ ಹೇಳುವಾಗ, ಅಂಜನೆಯ ಗರ್ಭದಲ್ಲಿ ಉದ್ಭವಿಸಿದ್ಯೋ ನೀನು, ಸಂಜೀವನವ ತಂದ್ಯೋ ಸಕಲ ಕಪಿಗಳಿಗೆ ಮಂಜು ಭಾಷಣ ನೀನು. ಒಂದು ಶಬ್ದ ಮಂಜು ಭಾಷಣ. ಭಾಷಣ ಅಂದರೆ ಮಾತು. ನಮಗೆಲ್ಲ ಭಾಷಣ ಅಂದರೆ ರಾಜಕೀಯದವರು ಮಾಡೋದು. ನಮ್ಮ ಹನುಮಂತ ದೇವದ ಈ ಥರ ಭಾಷಣವೇ ಇಲ್ಲ. ಅವ್ರ ಭಾಷಣ ಅಂದರೆ ಮಾತು. ಅದು ಎಂಥ ಮಾತು? ಮಂಜು ಭಾಷಣ. ಯಾವುದದು? ಏನು ಮಂಜು ಭಾಷಣ? ಅದು ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗೋ ಪ್ರೋಗ್ರಾಮ್, ಸಮುದ್ರ ದಾಟೋ ಪ್ರೋಗ್ರಾಮ್. ಯಾರ ಕೈಲೂ ಆಗಲ್ಲ, ಡಿಸೈಡ್ ಆಯಿತು. ಹನುಮಂತ ದೇವರು ಮಾತ್ರ ಹಾರೋದು. ಹಾರಕ್ಕೆ ಮುಂಚೆ ಏರಿದ್ರು, ಬೆಟ್ಟ ಏರಿದ್ರು. ಬೆಟ್ಟ ಯಾವುದು? ಮಹೇಂದ್ರ. ಇಂದ್ರಿಯ ನಿಗ್ರಹ ಮಾಡದೆ ಎತ್ತರಕ್ಕೆ ಏರ್ಲಿಕ್ಕೆ ಆಗೋಲ್ಲ ಅಂತ ತೋರಿಸ್ಕೊಟ್ಟು, ಇಂದ್ರನಿಗಿಂತಲೂ ನಾ ದೊಡ್ಡವ್ವ ಅಂತ ತೋರಿಸ್ಲಿಕ್ಕೆ ಮಹೇಂದ್ರ ನಾನು ಅಂತ ತೋರಿಸ್ಲಿಕ್ಕೆ, ಇಂದ್ರನಿಗೂ ಇಂದ್ರ ನಾನು ತೋರಿಸ್ಲಿಕ್ಕೆ ಮಹೇಂದ್ರ ಪರ್ವತವನ್ನು ನಿಂತು ಹನುಮಂತ ದೇವರು ಬೆಳೆದ್ರು. ಅಲ್ಲ, ಸುಮ್ಮನೆ ಹಾರೋದು ಬಿಟ್ಟು ಬೆಳೆದಿದ್ಯಾಕೆ? ನಮಗೇನು ತೋರಿಸ್ಕೊಡ್ತಾರೆ ವಾಯುದೇವರು ಅಂದರೆ, ನೀವು ದೇವರ ಪೂಜೆ ಎಂದಾಗ ಎರಡು ಬೆಳೆಸ್ಬೇಕಂತೆ. ಒಂದು ಮೈ ಬೆಳೆಸ್ಬೇಕು, ಇನ್ನೊಂದು ಮಾತು ಬೆಳೆಸ್ಬೇಕು. ನಮಗೆ ದೇವರ ಪೂಜೆ ಅಂದರೆ ಮೈ ಕುಗ್ಗು ಹೋಗಿಬಿಡುತ್ತೆ, ಶಿಂಕಾಗ್ಬಿಡುತ್ತೆ. ಚೆನ್ನಾಗಿದ್ದವ್ರಿಗೂ ತಲೆನೋವು ಬಂದ್ಬಿಡುತ್ತೆ, ಮಂತ್ರವೇ ಬರಲ್ಲ, ಏನೂ ಬರಲ್ಲ, ಹೀಗೆಲ್ಲ ಆಗಿಬಿಡುತ್ತೆ. ಆದರೆ ಮೈ, ಮನಸ್ಸು, ಮಾತು ಎಷ್ಟು ಉಲ್ಲಾಸಗೊಂಡಿದೆ ಹನುಮಂತ ದೇವರಿಗೆ. ಭಾರೀ ಎತ್ತರಕ್ಕೆ ಬೆಳೆದ್ರಂತ. ಪುಟ್ಟ ಕಪಿಗಳು ಅವ್ರ ಮುಂದೆ ಎಲ್ಲ ನಾವು ಕಪಿಗಳೇ, ಪುಟ್ಟ ಕಪಿಗಳೇ. ಅವ್ರು ಈ ಹನುಮಂತ ದೇವರು ನೋಡು ಅಂತಂದ್ರು. ಪರವಾಗಿಲ್ಲ, ಕೆಲಸ ಮಾಡಿದ್ರು ಮಾಡ್ತಾರೆ. ಇವ್ರು ನೋಡಿದ್ರೆ ಆಶ್ಚರ್ಯ ಆಗತ್ತೆ. ಹನುಮಂತ ಏನು ಮಾಡ್ತೀಯಾ, ಏನು ಹೋಗ್ತಾ ಇದೀಯಾ? ಇಲ್ಲ, ನಾನು ಹಾರ್ತೀನಿ, ಹಾರಿ ಹೋಗಿ ಸೀತೆಗೆ ಉಂಗುರವನ್ನು ಕೊಟ್ಟು ಸೀತಾ ಸುದ್ದಿ ತರ್ತೇನೆ. ಯಾವಾಗಲೂ ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಇರಬೇಕಂತೆ. ದೇವ್ರ ಪೂಜೆ ಮಾಡ್ತೇನೆ, ಸಂಧ್ಯಾ ವಂದನೆ ಮಾಡ್ತೇನೆ, ಏಕಾದಶಿ ಮಾಡ್ತೇನೆ, ಎಲ್ಲನೂ ಮಾಡ್ತೇನೆ ಅನ್ಬೇಕಂತ. ನೋಡ್ತೇನೆ ಅಂತ ಅನ್ಬಾರ್ದಂತ. ನೋಡ್ತೇನೆ ಆದರೆ ಮಾಡ್ತೇನೆ. ಶುರು ಮಾಡೋದೇ ನೋಡ್ತೇನೆ. ಈ ಜನ್ಮಕ್ಕಾಗಲ್ಲ ಬಿಡಿ, ಬೇರೆ ಹೇಳೋದು. ಮುಂದಿನ ಜನ್ಮಕ್ಕೆ ನೋಡೋಣ, ಆಗಲೂ ಮಾಡ್ತೇನೇನಲ್ಲ, ಮುಂದಿನ ಜನ್ಮದಲ್ಲಿ ನೋಡೋಣ ಅನ್ನೋದು. ಎಂಥ ದುರ್ಬುದ್ಧಿ ನಮ್ಮದು. ದೇವರು ನಮ್ಗೆ ಈಗ ಈ ಜನ್ಮ ಕೊಟ್ಟಿದ್ದಕ್ಕೆ ಹಣೆ ಚಚ್ಕೊಳ್ತಿರ್ತಾನೆ. ಯಾಕಾರು ಕೊಟ್ಟನೋ, ಇವನು ಕೊಡೋ ಬದಲು ಇನ್ಯಾರಿಗಾರು ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಚಾನ್ಸು ಅಂತ. ಹನುಮಂತ ದೇವರು ಬೆಳೆದ್ರು. ಹೋಗ್ತೇನೆ, ಮಾಡ್ತೇನೆ ಎಂದರು. ಏನಂದರೆ ವಿಶ್ವಾಸ, ದೇವರ ಕಾರ್ಯವನ್ನು ಮಾಡ್ತೇನೆ ಎನ್ನುವಂತಹ ನಂಬಿಕೆ. ಅದ್ಯಾವುದೋ ಒಂದು ಕಪಿ ಇತ್ತು, ಕೇಳ್ತು, ಅಲ್ಲ ನೀ ಏನೋ ಹೋಗ್ತೀಯಾ, ಅಲ್ಲಿ ಸೀತೆ ಇಲ್ಲದೆ ಇದ್ರೆ ಏನು ಮಾಡ್ತೀಯಾ ಅಂತ. ಯಾವಾಗಲೂ ನೆಗೆಟಿವೇ, ಯಾವಾಗಲೂ ಕೆಲವರು ಹೀಗೆ ಮಾತಾಡ್ತಿರ್ತಾರೆ. ಹನುಮಂತ ದೇವರು ಒಂದೇ ಮಾತು ಹೇಳಿದ್ರು, ಏಷ್ಯಾಮಿ ಸಹ ಸೀತೆಯ, ನಾನು ಖಂಡಿತವಾಗಿ ಸೀತಾ ಸುದ್ದಿ ಜೊತೆಗೆ ಬರ್ತೀನಿ ಅಂದರು. ಇದು ಓವರ್ ಕಾನ್ಫಿಡೆನ್ಸ್ ಅಂದರೆ ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅತಿಯಾದ ನಂಬಿಕೆ. ಭಗವಂತನಲ್ಲಿ ಇಂಥ ನಂಬಿಕೆ ಜೀವಜಾತದಲ್ಲಿ ಮತ್ತೊಬ್ಬರಿಗಿಲ್ಲ. ವಾಯುದೇವರು ಭಗವಂತನನ್ನು ಇಷ್ಟು ನಂಬಿದ್ದಾರೆ ಅಂದರೆ ಅವರಷ್ಟು ನಂಬಿಕೆ ಯಾರಿಗಿಲ್ಲ. ನಿಮಗೂ ಸಣ್ಣ ನಂಬಿಕೆ ಹೇಳ್ತೇನೆ. ವಾಯುದೇವರಿಗಿಂತ ಬಹಳ ಕೆಳಗಿರ್ತಕ್ಕಂಥವರು ಯಾರು? ಅಂಬರೀಷ ಮಹಾರಾಜ. ಅಂಬರೀಷನಿಗೆ ದೂರ್ವಾಸರು ಒಂದು ಕೃತಿಯನ್ನು ಭೂತವನ್ನು ಸೃಷ್ಟಿ ಮಾಡಿ ನುಂಗು ಅಂತ ಕಳಿಸಿದ್ರೆ ಒಂದು ಹೆಜ್ಜೆ ಹಿಂದೆ ಹೋಗ್ಲಿಲ್ಲಂತೆ. ಅವನಿಗೇನಂದ್ರೆ ದೇವರಲ್ಲಿ ನಂಬಿಕೆ ಅಂತ. ಏನಾಗಲೇ ಇಲ್ಲ, ಬಂತು, ಅದು ಅವನ್ನೇನು ಮಾಡಲಿಲ್ಲ, ಯಾರು ಬಿಟ್ಟರೋ ಅವ್ರನ್ನೇ ಅಟ್ಸ್ಕೊಂಡು ಹೋಯ್ತು. ನೀವೆಲ್ಲ ಕತೆ ಕೇಳಿದಿರಿ. ವಾಯುದೇವರ ಅನುಗ್ರಹಕ್ಕೆ ಪಾತ್ರನಾದ ಅಂಬರೀಷನಿಗೆ ಭಗವಂತನಲ್ಲಿ ಇಷ್ಟು ನಂಬಿಕೆ ಇರೋದಾದರೆ, ಅಂಥ 1000 ಕೋಟಿ ಅಂಬರೀಷರಿಗಿಂತಲೂ ಹೆಚ್ಚು ದೃಢವಾದ ವಿಶ್ವಾಸವನ್ನು ಉಳ್ಳಂತಹ ಮಹಾನುಭಾವರು, ಜೀವೋತ್ತಮರಾದ ವಾಯುದೇವರು, ಅವರ ಮಹಿಮಾ ಎಂಥದ್ದು, ಅವರ ನಂಬಿಕೆ ಎಷ್ಟು. ಅವರಂತಾರೆ, ಖಂಡಿತವಾಗಿ ನಾನು ಸೀತಾ ಸುದ್ದಿಯನ್ನು ತಂದೇ ತರ್ತೀನಿ ಅಂದರು. ಇದೇ ಮಂಜು ಭಾಷಣ. ಮಂಜು ಭಾಷಣ ಅಂದರೆ ಟೆನ್ಷನ್ನಲ್ಲಿರೋರಿಗೆ ಸಮಾಧಾನದ ಮಾತಾಡ್ತಾರೆ. ಇದೇ ಮಂಜು ಭಾಷಣ. ನಾವೆಲ್ಲ ಎಷ್ಟು ಒದ್ದಾಡಿ ಹೋಗಿದ್ವಿ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ,
ಇಂಥ ಸಂದರ್ಭದಲ್ಲಿ ಭಗವಂತನನ್ನು ತೋರಿಸಿಕೊಟ್ಟ ಆಚಾರ್ಯರು, ಮಧ್ವಾಚಾರ್ಯರು, ಅವರ ಮಾತುಗಳೆಲ್ಲ ಮಂಜು ಭಾಷಣ. ಬಾಲಸಂಗಮಪಿ ಬೋಧಯದ್ಭೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ. ಆಚಾರ್ಯರ ಒಂದೊಂದು ಮಾತುಗಳು ಅವರ ಪಾದವನ್ನು ನಂಬಿದವರಿಗೆ ಇಷ್ಟ ಅಮೃತ ಕಲ್ಪವಾಗಿದೆ ಅಂದರೆ ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಹನುಮ, ಭೀಮ, ಮಧ್ವರ ಅವತಾರದಲ್ಲಿ ಅವರಾಡುವ ಒಂದೊಂದು ಮಾತುಗಳು ಕೂಡ ಮಂಜು ಭಾಷಣ ಅನ್ನೋದನ್ನು ಎದ್ದೆದ್ದು ತೋರಿಸಿದ್ದಾರೆ. ಭಾರಿ ಆಶ್ಚರ್ಯ ಅಂದರೆ ವಾದಿರಾಜರ ಆ ಪದಗಳ ಜೋಡಣೆ ಮಾತ್ರ ಕೇಳಿ, ಅರ್ಥಗಳೆಲ್ಲ ನಿಮ್ಗೆ ಇನ್ನೊಂದು ಸತಿ ದೊಡ್ಡವರಿಂದ ಕೇಳ್ಕೊಳ್ಳಿ. ನೋಡಿ, ಅವ್ರು ಹೇಳ್ತಾರೆ ಒಂದು ಪದ್ಯದಲ್ಲಿ, ಎದ್ದು ನಿಂತ, ಬಂದು ನಿಂತ, ಮುಂದೆ ನಿಂತಂತ, ಮಾರಾಂತಂತರ್ಗೆ ಕೃತಾಂತ ನಿಶ್ಚಂತ ಹನುಮಂತ, ಬಲವಂತ ಎದೆಗೊಂತ ತನಪಂತ ಸಲೆನುತ, ಸಂತತರಿಗೆ ಸಂತತ ಶಾಂತ ನಿಂತ ಮಾರಾಂತ ಕೃತಾಂತ. ಎಂಥ ಅದ್ಭುತವಾದ ಒಂದೇ ಅಕ್ಷರ ಬರುವಂಥ ತ ಅಂತಿಮ ಪ್ರಾಸವನ್ನು ಇಟ್ಟು ಅದ್ಭುತವಾಗಿ ಹನುಮನ ಅನೇಕ ಗುಣಗಳನ್ನು ಒಂದು ನುಡಿಯಲ್ಲಿ ಪ್ರಸ್ತಾವವನ್ನು ಮಾಡ್ತಾ ವಾದಿರಾಜರು ಹನುಮಂತ ದೇವರ ಗುಣಗಳನ್ನು ಅನನ್ಯವಾಗಿ ಅವರು ಚಿತ್ರಿಸಿದ್ದಾರೆ. ಅಂತಹ ಹನುಮಂತ ದೇವರ ಒಂದು ದೊಡ್ಡ ಮಹಿಮೆಯನ್ನು ವರ್ಣನೆ ಮಾಡ್ತಾ ಅವರ ನುಡಿಗಳಲ್ಲಿ ಅವರೇ ಆಚಾರ್ಯರಾಗಿ ಭಾಗ ಯಾವ ರಾಮಾಯಣದಲ್ಲಿ ಅವರು ತಾತ್ಪರ್ಯ ನಿರ್ಣಯದ ಒಳಗೆ ಸುಂದರಕಾಂಡ ಅಂತ ಒಂದು ರಚನೆ ಮಾಡಿಕೊಟ್ಟಿದ್ದಾರೆ. ಅಂಥದ್ದೇ ಒಂದು ಸುಂದರಕಾಂಡವನ್ನು 20-21 ನುಡಿಗಳಲ್ಲಿ ಅವರೇ ರಾಜರೇ ಮತ್ತೊಂದು ರೂಪದಿಂದ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅನೇಕ ಮಹಿಮೆಗಳನ್ನು ತೋರಿಸ್ತಾ ಇದ್ದಾರೆ. ಅವರ ಹನುಮಂತ ದೇವರ ಮಹಿಮೆಗಳನ್ನೆಲ್ಲ, ಎಷ್ಟು ಸಾಹಸವಂತ, ನೀನೇ ಬಲವಂತ, ದಿಟ್ಟ ಮೂರುತಿ, ಬಳಿರೆ ಬಳಿರೆ ಹನುಮಂತ. ಹನುಮಂತನ ಮಹಿಮೆಯನ್ನು ಕೊಂಡಾಡ್ತಾ ಆ ರೀತಿ ಉದ್ಗಾರವನ್ನು ಹನುಮಂತ ದೇವರ ಮೇಲೆ ತೆಗಿತಾ ಇದ್ದಾರೆ. ಅಟ್ಟುವ ಕಳರೆದೆ ಮೆಟ್ಟಿ ತುಳಿದು ತಲೆಗಳ ಕುಟ್ಟಿ ಚಂಡಾಡಿದ ದಿಟ್ಟ ನೀನಹುದು. ಆ ಹೇಳುವಾಗ ಎಂಥ ಆ ಒಂದು ಆ ಭಕ್ತಿ, ಆ ಒಂದು ವೀರಾವೇಶ ಅವರಲ್ಲಿ ಅಲ್ಲಿ ನಾವು ನೋಡಬಹುದು. ಅದರಲ್ಲಿ ಹೇಳುವಾಗ ಅನೇಕ ನುಡಿಗಳು, ಇದೆಲ್ಲ ರಾಮಚಂದ್ರಾಚಾರ್ಯ ಹಾಡು ಕೇಳೋರೆಲ್ಲ ಹನುಮಂತ ಆಗಿಬಿಟ್ಟಿರ್ತಾರೆ. ಅವ್ರು ಎಲ್ಲ ಎದುರಿಗೆ ಯಾರಿದ್ರೆ ಅವ್ರನ್ನೇ ರಾವಣ ಮಾಡಿ ತುಳಿದು ಹಾಕಿಬಿಡ್ತಾರೆ. ಯಾಕಂದರೆ ಎಲ್ಲರ ಮೇಲೂ ಆವಾಹನೆ ಮಾಡಿಸ್ಬಿಡ್ತಾರೆ ಅವರು. ಅಂತಹ ನುಡಿ ಮುತ್ತುಗಳನ್ನು ಕೊಟ್ಟಿದ್ದಾರೆ. ಈ ನುಡಿಗಳಲ್ಲಿ ಒಂದು ರೀತಿ ಉಕ್ತಿ ಪ್ರತ್ಯುಕ್ತಿ ಅಂತ ಪರಸ್ಪರ ಸಂಭಾಷಣೆಯ ಮಾತುಗಳು ಬಹಳ ಆಶ್ಚರ್ಯ. ಕಂಡನು ರಾವಣನು ಉದ್ದಂಡ ಕಪಿಯನು. ಎಂಥ ಕಪಿ ಅದು, ಏನು ಕತೆ, ಅವನು ಯೋಚನೆ ಕೂಡ ಮಾಡಿರಲಿಲ್ಲ ಇಂಥ ಕಪಿ ಇರುತ್ತೆ ಅಂತ. ಒಂದು ಕಪಿ ಬರುತ್ತೆ, ನಮ್ಮ ಲಂಕಾವನ್ನು ಹೀಗೆ ಮಾಡುತ್ತೆ, ಅವನ ಕನಸು ಕೂಡ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಎಲ್ಲ ರೀತಿಯ ರಕ್ಷಣೆಯನ್ನು ತನ್ನ ನಗರಕ್ಕೆ ಮಾಡಿಕೊಂಡ ಇದು ರಾವಣ, ಒಂದು ಕಪಿ ಬಂದು ಈ ಲಂಕಾಪಟ್ಟಣವನ್ನು ಇಷ್ಟು ಧ್ವಂಸ ಮಾಡುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಎಲ್ಲ ಧ್ವಂಸ ಮಾಡಿದ ಮೇಲೆ ಆ ಕಪಿನ ಎಳ್ಕೊಂಡು ಬಂದು ನಿಂತರೆ ಆ ಕಪಿಯನ್ನು ನೋಡಿ ಕಂಡನು ರಾವಣನು ಉದ್ದಂಡ ಕಪಿಯನು ಮಂಡೆ ತೂಗುತ್ತ ಮಾತನಾಡಿಸಿದನು. ತಲೆ ತೂಗುತ್ತಾ ಮಾತಾಡಿದ. ಪರವಾಗಿಲ್ಲ, ನಾನು ಏನೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಅಂದರೆ ನಾನು ಏನೋ ಕಪಿ, ಆರ್ಡಿನರಿ ಕಪಿ ಅಂದ್ಕೊಂಡಿದ್ದೆ, ಬೇಡ ಒಂದು ದೊಡ್ಡ ಕಪಿ ಅಂದ್ಕೊಂಡಿದ್ದೆ, ಆದರೆ ಇಷ್ಟೆಲ್ಲ ಮಾಡುವ ಕಪಿ ಅಂತ ಗೊತ್ತಾಗಲಿಲ್ಲ ಅಂತ ಮಂಡೆ ತೂಗುತ್ತ ಅಂದರೆ ಅವನು ಮಾಡಿದ ಸಾಹಸ ಕಾರ್ಯವನ್ನು ಮೆಚ್ಕೊಳ್ತಾ ತೂಗುತ್ತಾ ಮಾತಾಡಿದನು. ಏನು ಮಾತಾಡಿದು? ಬಂಡು ಮಾಡದೆ ಬಿಡೆ ನೋಡು ಕಪಿಯನೇ, ನಿನ್ನ ಬಿಡಲ್ಲ ನಾನು, ಗಂಡು ಗಲಿಯು ದುರಿಸಿ ನೋಡಿದನು. ಹಾಗೆ ಹೇಳಿದ್ರೆ ಹನುಮಂತ ದೇವರೇನು ಮಾಡಿದ್ರು? ಮಾತಾಡಲಿಲ್ಲಂತ. ಅವ್ರು ಏನು ಮಾಡಿದ್ದ? ದುರ್ಗುಟ್ಕೊಂಡು ನೋಡಿದ್ರಂತ ಹನುಮಂತ ದೇವರು. ನಮ್ಮಲ್ಲಿ ಯಾರು ಜಗಳ ಆಡುವಾಗ ಜೋರು ಮಾತಾಡಿದ್ರೆ ಕೆಲವರು ದುರ್ಗುಟ್ಕೊಂಡು ಏನು ಹಂಗೆ ನೋಡ್ತಾ ಇದೆಯಾ ಅಂತ. ಆ ನೋಡುವ ನೋಟದಿಂದಲೇ ರಾವಣನನ್ನು ಕುಗ್ಗಿಸ್ಬಿಟ್ರಂತ. ಹನುಮಂತ ದೇವರ ನೋಟ ಭಕ್ತರ ಮೇಲೆ ಬಿದ್ದರೆ ಉದ್ಧಾರ, ದುಷ್ಟರ ಮೇಲೆ ಬಿದ್ದರೆ ಜೀರ್ಣ. ಭಕ್ತರ ಮೇಲೆ ಬಿದ್ದರೆ ಜೀರ್ಣೋದ್ಧಾರ, ಅಯೋಗ್ಯರ ಮೇಲೆ ಬಿದ್ದರೆ ಜೀರ್ಣ. ಅಯೋಗ್ಯ ಪರನಾರಿ ಚೋರ ರಾವಣ, ಅವನ ಮೇಲೆ ಹೇಗೆ ನೋಡ್ತಾ ಇದ್ದಾರೆ? ಗಂಡುಗಲಿ. ಇದೇನು ಅರ್ಥ ಅಂದರೆ ಅವ್ರಿಗೇನು ಭಯವೇ ಇಲ್ಲ. ಯಾರಿಗೆ ಭಯ ಇಲ್ಲ? ಹನುಮಂತ ದೇವರಿಗೆ ಅಲ್ಲ ರೀ, ಹನುಮನ ನೆನೆದವರಿಗೇ ಇಲ್ಲ. ಇನ್ನು ಹನುಮಂತ ದೇವರಿಗೆ ಎಲ್ಲಿಂದ ಭಯ?
ಕ್ಷುಲ್ಲಕ ಜನರಿಗೆ ಎಲ್ಲ ಭಯ, ಹನುಮಂತ ದೇವರಿಗೆ ಎಲ್ಲಿ ಭಯ? ಗಂಡುಗಲಿ ಅದು ಹನುಮಂತ ದೇವರು ದುರಿಸಿ ನೋಡ್ತಾ ಇದ್ರೆ ಅದಕ್ಕೆ ಮತ್ತೆ ರಾವಣನೇ ಮಾತಾಡಿದಂತೆ, ಛಲವ್ಯಾಕೋ ನಿನಗಿಷ್ಟು ಎಲೆ ಕೋಡಗನೆ ಅಂದರು. ಕೋತಿ ನಿನಗೆ ಯಾಕಿಟ್ಟು ಛಲ ಅಂದರು. ನೋಡಿ ಅವ್ರು ನೆಕ್ಸ್ಟ್ ಕೇಳೋ ಮಾತು ರಾವಣ, ಇದು ವಾದಿರಾಜರ ಅದ್ಭುತವಾದ ಪರಿಕಲ್ಪನೆ. ನೆಲ ಯಾವುದು ಹೇಳೋ, ನೆಲ ಆ ಪ್ಲೇಸ್ ಯಾವ ಊರಿಂದ ಬಂದಿದೆಯಾ ಇದು ಕೇಳು. ನೆಲ ಯಾವುದು ಹೇಳೋ, ನಿನ್ನ ಒಡೆಯನ ಹೆಸರನ್ನು, ನಿನ್ನ ಒಡೆಯ ಯಾರು, ನಿಮ್ಮ ಬಾಸ್ ಯಾರು, ನಿಮ್ಮ ಊರು ಯಾವುದು? ಅದಕ್ಕೆ ಇವರು ಏನು ಹೇಳಬೇಕು, ವಾಪಸ್ ಉತ್ತರ ಕೊಡಬೇಕಲ್ಲ. ಅಲ್ಲಿ ಏನು ಹೇಳಿದ್ರು ಆಚಾರ್ಯರಾಗಿ ಹನುಮಂತ ದೇವರಾಗಿ ಅದೇ ಮಾತು ಕನ್ನಡಕ್ಕೆ ಹೇಳ್ತಾರೆ. ದಾಸೋಹಂ ಕೋಸಲೇಂದ್ರಸ್ಯ, ದಾಸೋಹಂ ಕೋಸಲೇಂದ್ರಸ್ಯ ಬಲವಂತ ರಾಮರ ಬಂಟ ಬಂದಿಹೇನೋ. ತಮ್ಮ ಹೆಸರು ಹೇಳಿಕೊಳ್ಳೇ ಇಲ್ಲ. ನಾವು ಯಾರು ಕೇಳಿದ್ರೆ ಸಾಕು, ನಾನು ಯಾರು ಗೊತ್ತಿಲ್ವಾ, ಆನ್ಲೈನ್ ಫೇಮಸ್ ಅಂತೀರಿ. ನನ್ನ ಹೆಸರು, ದೊಡ್ಡವ್ರ ಹೆಸರು ಒಳ್ಳೆ ಹೆಸರಿಟ್ಟಿದ್ದಾರೆ, ನಾವು ನಮ್ಮ ಹೆಸರು ಹೇಳಿ ಏನೋ ಹೇಳ್ತಿರ್ತೀವಿ. ಹನುಮಂತ ದೇವರು ಎಷ್ಟು ಕೆಲಸ ಮಾಡಿದ್ದಾರೆ, ಎಂಥ ಇದು ಏನು ಹೇಳಲಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ. ಹಾಗಾದ್ರೆ ನಮ್ಮದು ದೊಡ್ಡ ಕೀರ್ತಿ, ನಮ್ಮ ಕಿರೀಟ, ಮನ್ನಣೆ, ಏನಾದರೂ ಗೌರವ ಅಂತಿದ್ರೆ ಅದೆಲ್ಲ ಯಾವುದರಿಂದ ಬಂದಿದೆ ಅಂದರೆ ಮಧ್ವಾಚಾರ್ಯರ ಮತದಲ್ಲಿ ಬಂದ ದಾಸರ 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 ದಾಸರಾದ ರಾಮಚಂದ್ರ ದಾಸರನ್ನು ಹಿಡಿದದ್ದಕ್ಕೆ ಗೌರವ. ಇಲ್ಲದ್ರೆ ನಮ್ಮನ್ನು ಯಾರು ಕೇಳಬೇಕಿತ್ತು ಅಲ್ವಾ? ಹಾಗಾಗಿ ಹನುಮಂತ ದೇವರು ಹೇಳ್ತಾರೆ, ಬಲವಂತ ರಾಮ ಬಂಟ ಬಂದಿಹೇನೋ. ಹಲವು ಮಾತ್ಯಾಕೋ, ನೀ ಕೇಳಿದೀಯ ಹನುಮಂತ, ಅದು ನಾನೇ ಅಂದರು. ಹಲವು ಮಾತ್ಯಾಕೋ, ನನ್ನ ಬಗ್ಗೆ ನಾ ಏನು ಹೇಳಲ್ಲ, ಯಾರ ಬಗ್ಗೆನೂ ಹೇಳಲ್ಲ. ನೀ ಹನುಮಂತ ಎಲ್ಲ ಅಶೋಕವನವನ್ನು ಧ್ವಂಸ ಮಾಡಿದವನು ಅಂತ ಕೇಳಿದೆಯಲ್ಲ, ಅದು ನಾನೇ ಅಂತ. ಮತ್ತೆ ಹನುಮಂತ ದೇವರೇ ಮಾತಾಡ್ತಾ ಇದ್ದಾರೆ. ರಾವಣಂಗೆ ಮಾತಾಡಲಿಕ್ಕೆ ಪುರ್ಸೊತ್ತು ಕೊಟ್ಟಿಲ್ಲ. ಬಡ ರಾವಣನೇ ನಿನ್ನ ಬಡಿದು ಹಾಕುವೇನೋ ಅಂತ. ಇದು ಬಡ ರಾವಣನೇ ಅಂದರೆ ನಮ್ಮಲ್ಲೆಲ್ಲ ಹಿಂದೆ ಬೈಯೋರು, ಕಳ್ಬಡವ ಅಂತ ಬೈಯೋರು, ಬಡವ ಅಂತ. ಅದು ಬಡ ರಾವಣನೇ ನಿನ್ನ ಬಡ್ದು ಹಾಕ್ತಿದ್ದೆ. ಆ ಪ್ರಾಸಕ್ಕೆ ಬಡ ರಾವಣ ಅಲ್ಲ ಇವನು, ಬಡ ರಾವಣನೇ ನಿನ್ನ ಬಡಿದು ಹಾಕುವೆ. ನಿನ್ನ ಕೊಲ್ಲಬೇಕಂದ್ರೆ ನನಗೇನು ಆಯುಧ ಬೇಡ, ಮಂತ್ರ ಬೇಡ, ಅಸ್ತ್ರ ಬೇಡ, ಶಸ್ತ್ರ ಬೇಡ. ಒಂದು ಏಟು ಹಾಕಿದ್ರೆ ಎರಡನೇ ಏಟಿಗೆ ನೀ ಇರಲ್ಲ ಅಂತ. ಯಾಕಂದರೆ ಮುಷ್ಟಿ ಪ್ರಹಾರಂ ದಶಕಾಯ ಸೀತ, ಒಂದು ಮುಷ್ಟಿ ಗುದ್ದಿದ್ರಂತೆ. ಅದು ಭಾಳ ದಿನದಿಂದ ಕಾಯ್ತಿದ್ರಂತೆ. ಅಲ್ಲಿ ಲಂಕಾಪಟ್ಟಣದಲ್ಲಿ ಸಿಕ್ಕುವಾಗಲೇ ಮುಗಿಸ್ಬೇಕು ಅಂತಿತ್ತು, ಮುಗಿಸ್ಲಿಲ್ಲ. ಆಮೇಲೆ ಇನ್ನು ಯಾವಾಗಲೂ ಒಂದು ಸತಿ ಸಿಕ್ಕರು. ಎಷ್ಟು ದಿನದ ಮೇಲೆ ಸಿಕ್ಕಿ ನಿನಗೊಂದು ಗುದ್ದಬೇಕಲ್ಲ, ಅಲ್ಲ ಅವನ ಮೇಲೆ ನಿಮಗೆ ಯಾಕೆ ಇಷ್ಟು ಹನುಮಂತ ಸಿಟ್ಟು ಅಂದರೆ, ಅದು ನಮ್ಮ ತಾಯಿ ಯಾರು ಮಹಾಲಕ್ಷ್ಮಿ ಸೀತೆಗೆ ಬಾರಿ ಗೋಳೆಕೊಂಡಿದ್ದಾನೆ ಅಯೋಗ್ಯ. ಒಂದು ಗುದ್ದಬೇಕು ಅಂತ ಸಿಟ್ಟಿನಿಂದ ಗುದ್ದಿದ್ರೆ ದೂರದಲ್ಲಿದ್ದವ್ರಿಗೆ ಇವನ 10 ಬಾಯಿಯೊಳಗೆ ರಕ್ತ ಕಕ್ಕಿದ್ರೆ ಅದು ಒಂದು ರಕ್ತದ ತೊಟ್ಟಿ ಮಡುವಿನಂತೆ ಕಾಣ್ತಿತ್ತಂತೆ. ರಕ್ತದ ಮಡು. ಅವತ್ತು ಯುದ್ಧನೇ ಬೇಡ ಅಂತ ಹೊರಟು ಬಿಟ್ಟ. ಆಶ್ಚರ್ಯ ಅಂದರೆ ಹನುಮಂತನ ಕೈಯಲ್ಲಿ ಇಂಥ ವಧೆ ತಿಂದರೂ ಮನೆಗೆ ಹೋಗಿದ್ದೇ ಆಶ್ಚರ್ಯ. ಅವನು ಹೋಗೇ ಬಿಡಬೇಕು, ಹೋಗಲಿಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ಬಡ ರಾವಣನೇ ನಿನ್ನ ಬಡಿದು ಹಾಕುವೇನು. ಯಾಕೆ ಹಾಕಲಿಲ್ಲ? ಯಾಕೆ ಹಾಕಲಿಲ್ಲ ಅಂದರೆ ಪರಶುಕ್ಲತ್ರಯರಲ್ಲಿ ಒಬ್ಬರಿವರು ಎಂದೂ ಕೂಡ ಭಗವಂತನ ಸಂಕಲ್ಪಕ್ಕೆ, ಭಗವಂತನ ಮಾತಿಗೆ, ಭಗವಂತನಿಗೆ ವಿರುದ್ಧವಾಗಿ ನಡೆದವರಲ್ಲ, ಮನಸ್ಸಿನಲ್ಲೂ ನಡೆಯಲ್ಲ. ದೇವರ ಸಂಕಲ್ಪ ಏನಿದೆ, ನೀನು ರಾಮನ ಪಾಲು, ನೀನು ರಾಮನ ಪಾಲು. ರಾಮ ಒಡೆಯನ ಅಪ್ಪಣೆ ನನಗಿಲ್ಲ, ನನಗೆ ಹೋಗ್ಬಾ ಅಂತ ಇಷ್ಟೇ ಹೇಳಿದ್ದಾನೆ. ಏನಾದರೂ ನಿನ್ನ ಒಂದು ಕೈ ನೋಡ್ಕೊಂಡು ಬಾ, ಮುಗಿಸ್ಬಿಡು, ಸೀತೆನ ಕರ್ಕೊಂಡ್ಬಿಡು ಅಂತ ಅಂದಿರಬೇಕು. ನಾನು ಅಶೋಕ ವನಕ್ಕೆ ಹೋಗಿ ಮೊದಲು ನಿನ್ನೆ ಮುಗಿಸಿ ಸೀತೆನ ಕರ್ಕೊಂಡು ಹೋಗ್ತಿದ್ದೆ. ನನಗೆ ಪರ್ಮಿಷನ್ ಇಲ್ಲ, ಹೇಳದಷ್ಟೇ ಮಾಡೋದು. ನಿನ್ನ ಚಿತ್ತಕ್ಕೇನಿದೆ ಅದೇ ನನ್ನ ಚಿತ್ತಕ್ಕೆ ಬರಬೇಕು. ಭಗವಂತನಂತೆ ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ರಾಮಾವತಾರ ಕಾಲದಲ್ಲಿ ಹನುಮಂತ ದೇವರು ರಾವಣ ಕೈಗೆ ಸಿಕ್ಕಾಗಲೂ ಕೂಡ, ಕೊಲ್ಲುವ ತಾಕತ್ತಿದ್ದಾಗಲೂ ಕೂಡ ರಾವಣನನ್ನು ನೋಡಿ ನೀನು ರಾಮನಿಗೆ ಮೀಸಲು ಅಂತ ತೆಗೆದಿಟ್ಟ ಕಾರಣ ಕೃಷ್ಣನಿಗೆ ಕೃಷ್ಣಾವತಾರ ಕಾಲದಲ್ಲಿ ಜರಾಸಂಧ ಸಿಕ್ಕರೂ ಕೂಡ ಇದು ಭೀಮನ ಪಾಲು ಅಂತ ಭಗವಂತ ಇಟ್ಟು ನಮಗೆಲ್ಲ ಒಂದು ತಿಳಿಸ್ತಾನೆ. ನೀವು ದೇವರಿಗೆ ಏನಾದರೂ ಇಟ್ಟರೆ ದೇವರು ನಿಮಗೆ ಏನು ಬೇಕಾದ್ರೂ ಇಡ್ತಾನೆ.
ದಿನ ಒಂಚೂರು ಸಕ್ಕರೆ ಇಟ್ಟರೆ ಸಾಕು, ನಿಮಗೆ ದೇವರು ಬೇಕಾದ ಕೊಡ್ತಾನೆ. ಪೂಜೆ ಮಾಡಿದ್ರೆ ಸಾಕು. ನೀವು ಏನೂ ಇಡಲ್ಲ ಅಂದರೆ ನಿಮ್ಗೆ ನಾನು ಏನು ಇಡಲ್ಲ. ದೇವರಿಗಾಗಿ ಮೊದಲು ಉದ್ಯೋಗ ಮಾಡಿದ್ದು ಹನುಮನಾದರೆ, ಹನುಮ ಭೀಮನಾಗಿ ಬಂದಾಗ ಭೀಮನ ಸಲುವಾಗಿ ಉದ್ಯೋಗ ಪರ್ವದಲ್ಲಿ ಪಾಂಡವರಿಗಾಗಿ ಉದ್ಯೋಗ ಭಗವಂತ ಮಾಡಿದ್ದಾನೆ ಅಂತ ತೋರಿಸ್ತಾ, ಬಡ ರಾವಣನೇ ನಿನ್ನ ಬಡಿದು ಹಾಕುವೇನೋ, ಒಡೆಯನ ಅಪ್ಪಣೆ ಇಲ್ಲ ಅಂತ ಬಿಟ್ಟಿದ್ದೇನೆ ಅಂತೆಲ್ಲ ಹೇಳ್ತಾ ಇರುವಾಗ ಈ ಕೇಳೇ ಅವನಿಗೆ ಭಯ ಆಯಿತು. ಅಂತೂ ಭಾಳ ಅವನು ಕ್ಯಾಲ್ಕುಲೇಷನ್ ಮಾಡ್ದ, ರಾವಣ ಮಾಡಿ ಕೇಳ್ತಾನಂತ, ಇದು ನಿನ್ನಂಥವ್ರು 8 ಜನ ಇದ್ದಾರೆ ಹೇಳಿಬಿಡು ಅಂತ. ನಿನ್ನಂಥ ದೂತರು ರಾಮನ ಬಳಿಯಳು ಎಷ್ಟು ಮಂದಿ ಉಂಟು ಹೇಳೋ, ನೀ ತ್ವರಿಯ ಅಂದರೆ ಬೇಗ, ಇಮಿಡಿಯೇಟ್ ಹೇಳು, 8 ಜನ ಇದ್ದಾರೆ ನೀನು ತರದವ್ರು, ಅವ್ರಿಗೆಲ್ಲ ಒಬ್ಬೊಬ್ಬರನ್ನ ಫಿಕ್ಸ್ ಮಾಡಿಬಿಡ್ತೀನಿ ಅಂತ. ಫಿಕ್ಸ್ ಏನು ಮಾಡೋದ್ರಿ, ಈಗಾಗಲೇ ರಾವಣನ ಒಟ್ಟು ಮೂಲ ಬಲದ 1/3 ಭಾಗದಷ್ಟು ಒಂದು ಕಪಿ ಕೊಂದು ಹಾಕಿಬಿಟ್ಟಿದೆ. ಅಂತಹ ಸಂದರ್ಭದಲ್ಲಿ ಕೇಳ್ತಾ ಇದ್ದಾನೆ, ನಿನ್ನಂಥವರು 8 ಜನ ಇದ್ದಾರೆ. ನಾವಾಗಿದ್ದರೆ ಏನು ಹೇಳ್ತಿದ್ವಿ, ಅಯ್ಯೋ ನಮ್ಮ ಥರದವರು ನಮ್ಮೂರಲ್ಲಿ ನಮ್ಮೂರಲ್ಲಿ ನಾನೊಬ್ಬನೇ ಆಚಾರು, ನಮ್ಮಷ್ಟು ಮಡಿ ಮಾಡೋರು, ಚಾತುರ್ಮಾಸ್ಯ ಮಾಡಿದವರು, ಇಷ್ಟು ದೊಡ್ಡ ಅಂಗರಕ್ಷತೆ ನಿಮ್ಗೆ ಎಲ್ಲಿ ಕಣ್ಣಿಗೂ ಬೀಳಲ್ಲ. ನಮ್ಮ ಸಮಯ ನಮ್ಮ ಬೆನ್ನು ಸಿಗದಿದ್ರು ನಾವೇ ತಟ್ಕೊಂಡು ಇದು ನಮ್ಮ ಹಣೆ ಬರ. ವಾಯುದೇವರು ನೋಡಿ ನಾವು ಕಲಿಬೇಕು, ನಾವು ಎಷ್ಟು ಚಿಕ್ಕವರು. ವಾಯುದೇವರ ಆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂದರೆ, ಅವರಂತಾರೆ, ನನಗಿಂತಲೂ ಚಿಕ್ಕವನು, ನನಗಿಂತಲೂ ಕೆಲ್ಸಕ್ಕೆ ಬಾರದವರು ರಾಮದೇವ್ರ ಹತ್ರ ಇನ್ಯಾರಿಲ್ಲ, ನಿಂಗೆ ಬುದ್ಧಿ ಇದೆಯಾ ಅಂತ ಕೇಳಿದ್ರು. ರಾವಣಂಗೆ ಕೇಳ್ತಾರೆ ಹನುಮಂತ ದೇವ್, ನಿಂಗೆ ಬುದ್ಧಿ ಇದೆಯಾ? ನಿಜವಾಗಿಯೂ ತಮ್ಮ ಕಡೆ ಯಾರಾದರೂ ಬಲಿಷ್ಠರಿದ್ದರೆ ನಿನ್ನ ಹತ್ರ ಯಾಕೆ ಕಳಿಸ್ತಾರೆ? ಯಾರನ್ನು ಕಳ್ಕೊಂಡ್ರೆ ಯುದ್ಧವೇ ಮಾಡ್ಲಿಕ್ಕಾಗಲ್ಲ ಅಂಥವ್ನ ಯಾರು ಕಳಿಸ್ತಾರೆ? ಯಾರು ಹೋದರೂ ಪರವಾಗಿಲ್ಲ, ಬಂದ್ರು ಬರಲಿ, ಬರ್ದಿದ್ರು ಹೋಗ್ಲಿ, ಇವನು ಬಾರ್ದಿದ್ರು ನಮ್ಮ ಸೈನ್ಯಕ್ಕೆ ಲಾಸ್ ಆಗಲ್ಲ ಅಂತ ಯಾರು ಲಾಸ್ಟ್ ಕ್ಯಾಂಡಿಡೇಟ್ ಇರ್ತಾನೆ ಅವನ್ನೇ ಕಳಿಸೋದು. ಹಾಗಾಗಿ ರಾಮನ ಬಳಿ ಇರುವಂಥ ಲಕ್ಷರಲ್ಲಿ ನಾನು ಕಟ್ಟ ಕಡೆಯವರ ದಾಸ ಅಂತ ಹೇಳ್ತಾರೆ. ಎಂಥ ಆಶ್ಚರ್ಯ ರೀ ಇದು. ಈ ಥರ ಯಾರಿಗಾರು ಸಿಗ್ಲಿಕ್ಕೆ ಸಾಧ್ಯ? ಇಡೀ ಜಗತ್ತಲ್ಲಿ ನಮ್ಮ ಗುರುಗಳಿರುವ ಹಾಗೆ ಜಗತ್ತಲ್ಲಿ ಮತ್ತೊಬ್ಬ ಗುರುಗಳು ಇಲ್ಲೇ ಇಲ್ಲ. ಅವ್ರು ಹೇಳ್ತಾರೆ ಇನ್ನೊಂದು ಮಾತು, ನಿನ್ನಂಥ ದೂತರು ರಾಮನ ಬಳಿಯಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನೀ ತ್ವರಿಯ ಅಂದರೆ, ಅವ್ರು ಹೇಳುವಂಥದ್ದು ನನ್ನಂಥ ದೂತರು, ನಿನ್ನಂಥ ಪ್ರೇತರು. ಪ್ರೇತ ಅಂದರೆ ನೀನು ಇಲ್ಲ ಅಂತ, ನೀ ಹೋದಿ ಅಂತ ತಿಳ್ಕೊ. ನಾನು ಇಷ್ಟು ಮಾಡಿದ ಮೇಲೂ ಕೂಡ ನನ್ನನ್ನು ಕೋತಿ, ಕೋಡ್ಗ, ಕಪಿ ಅಂತ ತಿಳ್ಕೊಂಡಿದ್ಯಾ? ನಾನು ಇಷ್ಟು ಮಾಡಿದ ಮೇಲೂ ನನ್ನ ಬಾಸ್ ರಾಮ ಅಂತ ಹೇಳಿದ ಮೇಲೆ ನಾನು ಜೀವೋತ್ತಮ ಅಂತ ತಿಳ್ಕೊಳ್ಳಿಲ್ಲ. ನನ್ನ ಬಾಸ್ ಸರ್ವೋತ್ತಮ ಅಂತ ತಿಳ್ಕೊಳ್ಳಿಲ್ಲ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಜ್ಞಾನ ಇಲ್ಲದವ ಬದುಕಿದ್ರು ಪ್ರೇತ ಇದ್ದಾಗೆ. ನೀನು ಪ್ರೇತ, ನನ್ನಂಥ ದೂತರು ನಿನ್ನಂಥ ಪ್ರೇತರು. ಅದರ್ಥ ಏನಂದರೆ, ದೇವರ ಬಗ್ಗೆ ಹರಿಸರ್ವೋತ್ತಮತ್ವ ಜ್ಞಾನ ಇಲ್ಲದ ಪ್ರೇತಗಳು ಬೇಕಾದಷ್ಟು ಜನ ಇದ್ದಾರೆ. ಹಾಗಾಗಿ ನನ್ನಂಥ ದೂತರು ನಿನ್ನಂಥ ದೂತರು 200-300 ಕೋಟಿ ಕೇಳರಿ ಅಂತ. ಒಬ್ಬರ ಇಬ್ಬರ ಬೇಕಾಷ್ಟು ಜನ ಎತ್ಕೊಂಡು ಏನು ಮಾಡ್ತೀಯ ಬಿಡು. ಇದೆಲ್ಲ ಕೇಳ್ದ ಅವ್ನಿಗೆ ತಡ್ಕೊಳಕ್ಕಾಗಲಿಲ್ಲ. ಯಾರಿಗೆ? ರಾವಣಂಗೆ. ಏನಾದರೂ ಮಾಡಿ ರಾಮನ್ ಮುಗಿಸ್ತೀನೋ, ನೋಡ್ತೀನೋ, ಬಿಡ್ತೀನೋ. ಅದಾಮೇಲೆ ಈ ಕಪಿದು ಮಾತು ಜಾಸ್ತಿ ಆಯ್ತು. ಈ ಕಪಿನ ಮೊದಲು ಮುಗಿಸ್ಬೇಕು. ನೋಡಿ ಕಥೆ ಏನು ಗೊತ್ತಾ, ಈ ಕಪಿನೇ ಮುಗಿಸ್ಲಿಕ್ಕೆ ಯೋಗ್ಯತೆ ಇಲ್ಲ. ಅಲ್ಲ, ಕಪಿ ಬಾಲಕ್ಕೆ ಬೆಂಕಿ ಹಚ್ಚೋ ಯೋಗ್ಯತೆ ಇಲ್ಲ. ಕಪಿ ಬಾಲನಲ್ಲ, ಕಪಿ ಬಾಲದ ಕೂದಲನ್ನು. ಕೆಲವ್ರು ನಾನು ಕೂದಲನ್ನು ಅಳ್ಳಾಡ್ಸೋಕ್ಕಾಗಲ್ಲ ಅಂತಾರಲ್ಲ, ಅದು ಆ ಥರ ವಾಯುದೇವರು ಮಾತ್ರ ಹೇಳ್ಬೋದು. ವಾಯುದೇವ್ರದ್ದು ಒಂದು ಕೂದಲು ಕೂಡ ಶೇಕ್ ಮಾಡುವ ಯೋಗ್ಯತೆ ಯಾವ ಅಬ್ದುಲ್ಲಂಗೂ ಇಲ್ಲ, ಯಾವ ಶೇಖ್ ಅಬ್ದುಲ್ಲಂಗೂ ಇಲ್ಲ. ಅಂಥದ್ದು ವಾಯುದೇವರದು. ಆ ರಾವಣ ಹೇಳ್ತಾ ಇದ್ದಾನೆ, ಈ ಕಪಿದ್ ಯಾಕೋ ಜಾಸ್ತಿ ಆಯಿತು. ಕಡು ಕೋಪದಿಂದಲೇ ಕೂಳ ರಾವಣನು ಸುಡಿರೆಂದ ಬಾಲವ ಸುತ್ತಿ ವಸನವನು. ಬಟ್ಟೆ ಸುತ್ತಿ, ಈ ಕಪಿಗೆ ಬಾಲ ಅಂದರೆ ಭಾರಿ ಇಂಟ್ರೆಸ್ಟ್. ಹಾಗಾಗಿ ಈ ಬಾಲವನ್ನೇ ಸುಟ್ಟಾಕ್ಬಿಡೋಣ ಅಂತ ಹೇಳಿದ್ದೆ ತಡ. ಅವು ಎಲ್ಲ ಅಂಥವೇ ಇದ್ದರು ಸೇವಕರು. ಅವರೆಲ್ಲ ಆಯಿತು ಅಂಥೇಳಿ ಒಡೆಯನ ಮಾತಿಗೆ ತಡೆಬಡೆ ಇಲ್ಲದೆ ಯೋಚನೆ ಕೂಡ ಮಾಡಿದೆ. ಏನಾಗುತ್ತೋ ಏನು ಬಿಡುತ್ತೋ ಏನು ಯೋಚನೆ ಇಲ್ಲ, ಹೇಳಿದೆ ಕೇಳಿದೆ. ಒಡನೆ ಮುತ್ತಿದರು. ಬೇಗ ಬಂದು ಹನುಮಂತ ದೇವರ ಸುತ್ತು ತಂದು ವಸನವ ತಂಡದಲ್ಲಿ ಒಂದೊಂದು ಮೂಟೆ 80 ಕೋಟಿ. ಮೋಸ್ಟ್ಲಿ ಎಲ್ಲೋದು ಫ್ರೀ ಅಂತ ಕೊಟ್ಟಿರ್ಬೇಕು ವಸ್ತ್ರ. ಅದನ್ನು ತಂದೆಲ್ಲ ಹನುಮಂತಂಗೆ ಸುತ್ತಿ ಹಾಕಿದ್ರು. ಅದು ಎಷ್ಟು ಸುತ್ತಿದ್ರು ಹನುಮಂತನ ಬಾಲದ ಒಂದು ತುದಿ ಕೂಡ ಸುತ್ತಲಿಲ್ಲ ಅಂತ. ಯಾಕೆಂದ್ರೆ ಇವ್ರು ಬಾಲ ಸುತ್ತದಷ್ಟು ಅವನು ಬೆಳಿಲಿಕ್ಕೆ ಶುರು ಮಾಡ್ದ. ಯಾವತ್ತಿಗೆ ಈ ಬಾಲ ಮುಗಿಬೇಕು ಅಂದಾಗ ಎಲ್ಲ ಕಡೆಗೆ ಇದ್ದ ಶಾಲು ಏನೇನಿತ್ತು
ಯಾರ್ಯಾರು ವಸ್ತ್ರಗಳು ಕೊಟ್ಟಿದ್ರು, ಯಾರ್ಯಾರು ಜೋಡಿ ಶಾಲು ಹೊತ್ತಿಸಿದ್ರು, ಎಲ್ಲ ಶಾಲು ಸಕಲಾತಿ ಎಲ್ಲ ತಂದು ನಮ್ಗೆ ಉಟ್ಕೊಳ್ಳೋಕೆ ವಸ್ತ್ರ ಒಂದಿದ್ರೆ ಸಾಕಪ್ಪ, ಹೊದ್ಕೊಳ್ಳೋಕ್ಕೆ ಶಾಲು ಇಲ್ಲದೆ ಇದ್ರು ಬೇಡ, ಏನೋ ಒಂಟಿ ವಸ್ತು, ಕೋತಿ ಸತ್ರ ಸಾಕು, ಕೋತಿಗೆ ಅವಮಾನ ಮಾಡಿದ್ರೆ ಸಾಕು ಅಂಥೇಳಿ ಇದ್ಬದ್ದು ಎಲ್ಲ ತಂದು ಸುತ್ತಿದ್ರು ಸಾಲದೇ ಇರಲು. ನೀವು ಸಾಲಿಲ್ಲಂತ ಕಡೆಗೆ ಏನು ಮಾಡಬೇಕು? ಬಾಲೆಯರ ವಸ್ತ್ರವ, ಇದೇ ಪರನಾರಿ ಸೋದರ ಅನ್ನಕ್ಕೆ ಇದು ಒಂದು ಸಾಕ್ಷಿ. ಬಾಲೆಯರ ವಸ್ತ್ರವ ಸೆಳೆದು ತಾರೇನು. ಎಂಥ ಕೂಳ ರಾವಣ ಅಂದರೆ ಅವನಿಗೆ ಹೆಣ್ಣು ಮಕ್ಕಳಿಗೆ ವಸ್ತ್ರವೇ ಪ್ರಾಣ, ಅದಿಲ್ಲ ಅಂದರೆ ಅವರು ಬದುಕಿದ್ರು ಪ್ರಯೋಜನ ಇಲ್ಲ ಅಂತ ತಿಳಿದೆ ಆ ವಸ್ತ್ರವನ್ನು ತಗೊಂಡು ಬನ್ನಿ ಎಂದಾಗ ಬಾಲವ ನಿಲ್ಲಿಸೆ. ಹನುಮಂತ ದೇವರು ಇಂಥ ಕೆಲಸ ನನ್ನಿಂದಾಗಿ ಆಗಬಾರ್ದು, ಅದಕ್ಕೆ ಅವನು ಪರನಾರಿ ಸೋದರ. ಯಾವುದೇ ನಾರಿ ಇರಲಿ ಎಲ್ಲರೂ ಅವನಿಗೆ ಪರನಾರಿಯರೇ, ಅವರ ರಕ್ಷಣೆ, ಅವರ ಮಾನ ರಕ್ಷಣೆ ಅದು ಅವನ ಜವಾಬ್ದಾರಿ. ಹನುಮಂತ ದೇವರು ನಿಲ್ಲಿಸೆ ಕಾಲ ಮೃತ್ಯುವ ಕೆಣಕಿದರಲ್ಲಿ. ಮೃತ್ಯುವಿಗೆ ಕಾಲರೂಪರಾದವರು ಹನುಮಂತ ದೇವರು. ಯಾಕಂದರೆ ಮೃತ್ಯುವಿಗೆ ಮೃತ್ಯು ರುದ್ರದೇವರು, ರುದ್ರದೇವರಿಗೆ ಮೃತ್ಯು ವಾಯುದೇವರು. ಆ ಕಾಲ ಮೃತ್ಯುವ ಕೆಣಕಿದರಲ್ಲಿ ಅಂತಹ ಹನುಮಂತ ದೇವರ ಬಾಲಕ್ಕೆ ಬೆಂಕಿಯನ್ನು ಹಿಡಿತಾ ಇದ್ದಾರೆ. ಏನು ಕುಣಿತಾ ಇದ್ದಾರೆ, ಬಾಲಕ್ಕೆ ಬೆಂಕಿ ಇಟ್ವಿ ಮುಗೀತಿನ್ನೇನು ಕಥೆ ಇಲ್ಲ ಅಂತ. ಬಾಲಕ್ಕೆ ಬೆಂಕಿ ಇಟ್ಟವರೆಲ್ಲ ಹನುಮಂತ ದೇವರು ಸುತ್ತ ಕುಣಿತಾ ಇದ್ದಾರೆ, ಅಣಗಿಸ್ಕೊಳ್ತಾ ಇದ್ದಾರೆ, ಇಣುಕು ನೋಡ್ತಾ ಇದ್ದಾರೆ, ಹತ್ಕೊಳ್ತಾ ಇಲ್ವಾ. ಈ ಪಟಾಕಿ ಹಚ್ಚಿ ನೋಡ್ತಾ ಇರ್ತಾರಲ್ಲ, ಅವನ ಮುಖ ಸುಡತ್ತೆ ಗೊತ್ತಿಲ್ಲ, ಹಾಗೆ ಗೊತ್ತಿಲ್ಲ. ಇವು ಕಪಿಗಳು ಬಾಲ ಹಚ್ಚಿ, ಕಪಿ ಬಾಲಕ್ಕೆ ಬೆಂಕಿ ಹಚ್ಚಿ ಇಣುಕಿ ನೋಡುತ್ತಾ ಅಸುರರ ಅಣಕಿಸುತ್ತಾ ಮತ್ತೆ ಹನುಮಂತ ದೇವರು ಯಾರ್ಯಾರಿದ್ರೋ ಅವ್ರನ್ನೇ ಅಣಗಿಸ್ಲಿಕ್ಕೆ ಶುರು ಮಾಡಿ ಮನದಿ ರಾಮರ ಪಾದವ ನೆನೆಯುತ್ತ. ಇದು ಬೇಕಾದ ಕೆಲಸ ಇರಲಿ, ಮನಸ್ಸು ಮಾತ್ರ ಭಗವಂತನಲ್ಲಿರಬೇಕು ಅಂತ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಮೀಶಪದೆ. ಅದು ಮಧ್ವಾವತಾರದಲ್ಲಿ ಹೇಳಿದರೆ, ಅದು ಈ ಅವತಾರದಲ್ಲ, ಎಲ್ಲ ಅವತಾರದಲ್ಲೂ ಅದು ಅವರದೇ. ಹೀಗಾಗಿ ಹನುಮಂತನ ಅವತಾರದಲ್ಲಿಯೂ ಕೂಡ ಆಚಾರ್ಯರು ಹನುಮಂತ ದೇವರು ಏನೇ ಕೆಲಸ ಮಾಡುವಾಗಲೂ ಅದು ರಾಮನ ಕೆಲಸ. ಕುರುವತೆ ಕರ್ಮ ಯತ್ ಪ್ರೀತಯೇ ಸಜ್ಜನಾಹ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಕೆಲಸ ಮಾಡತಕ್ಕಂಥವರು. ಹಾಗಾಗಿ ಮನದಿ ರಾಮನ ನೆನೆಯುತ್ತ ಆ ಬಾಲದ ಬೆಂಕಿಯನ್ನೇ ಹಿಡ್ಕೊಂಡು ಭಗವಂತನಿಗೆ ಆರತಿ ಮಾಡ್ತಾ ಇದ್ದಾರೆ. ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ, ಮಂಗಳಂ ಸೀತಾದೇವಿಯ ಚರಣಗಳಿಗೆ ಮಂಗಳವೆನುತ್ತ ಲಂಕೆಯ ಸುಟ್ಟು ಲಂಘಿಸಿ ಅಸುರರ ಗಡ್ಡಕ್ಕೆ ಹಿಡಿದ. ಅದೇನಾಯಿತು, ಟೆರೆಸ್ ಮೇಲೆ ನಿಂತ್ಕೊ ಯಾರೋ ಬಂದು ಹೇಳಿದ್ರು, ಯಾಕಾರೋ ನೀವು ಬೆಂಕಿ ಹಚ್ಚೋದರೋ ಅದು ಕಪಿ. ಒಂದು ಮನೆಯಿಂದ ಮನೆಗೆ ಲಾಂಗ್ ಜಂಪ್ ಹೊಡ್ಕೊಂಡು ಎಲ್ಲ ಮನೆಗೂ ಅದೇ ಬೆಂಕಿ ಹಚ್ಚಿತು. ಹೀಗೆಲ್ಲ ಸುಡ್ತಾ ಇದೆ ಮನೆ ಅಂತ. ಎಲ್ಲ ಮನೆ ಸುಡ್ತಿತ್ತಂತೆ. ಒಂದು ಮನೆಯಲ್ಲಿ ಗೋವಿಂದ ನಾಮ ಸಂಕೀರ್ತನೆ ಆಗ್ತಿತ್ತು, ವಿಭೀಷಣನ ಮನೆ, ಅಲ್ಲಿಗೆ ಮಾತ್ರ ಬೆಂಕಿ ಸುಡ್ಲಿಲ್ವಂತೆ. ನಿಮ್ಮ ಮನೆ, ನಿಮ್ಮ ಮನಕ್ಕೂ ತಾಪತ್ರಯದ ಬೆಂಕಿ ಬರಬಾರ್ದು ಅಂತಾದರೆ, ಹೃದಯದಲ್ಲಿ ಗೋವಿಂದನ ಸಂಕೀರ್ತನೆ ಇತ್ತು ಅಂತಾದರೆ ಎಲ್ಲ ತಾಪಗಳ ಸಂತಾಪಗಳಿಂದ ರಕ್ಷಣೆ ಹನುಮಂತ ದೇವರು ಕೊಡ್ತಾರೆ ಅಂತ ತಿಳಿಸ್ತಾ, ಹನುಮಂತ ದೇವರು ಎಲ್ಲ ಕಡೆಗೆ ಬೆಂಕಿ ಇಟ್ಟರು ಕೂಡ ವಿಭೀಷಣನ ಮನೆ ಒಂದು ಮಾತ್ರ ಏನಾಗಿಲ್ಲ. ಯಾವ ವೃಕ್ಷದ ಕೆಳಗೆ ಸೀತಾದೇವಿ ಕೂತಿದ್ಲೋ ಆ ವೃಕ್ಷಕ್ಕೇನು ಆಗಲಿಲ್ಲ. ಯಾವ ವೃಕ್ಷ ಅಂದರೆ ಯಾವ ವಂಶ ವೃಕ್ಷದಲ್ಲಿ ವೇದಕ್ಕೆ ಆಶ್ರಯ ಕೊಡ್ತೀರಿ, ವೇದಾಂತ ಅಧ್ಯಾಪನಕ್ಕೆ ನೀವು ಆಶ್ರಯ ಕೊಡ್ತೀರಿ, ಆ ವಂಶ ಶಾಶ್ವತವಾಗಿ ಉಳಿಯುತ್ತೆ ಅಂತ ತೋರಿಸ್ಲಿಕ್ಕೆ ಹನುಮಂತ ದೇವರು ಒಂದು ಬಿಟ್ಟು ಎಲ್ಲ ಕಡೆ ಸುಡ್ತಾ ಇದ್ದಾರೆ. ಯಾರೋ ಬಂದು ಹೇಳಿದ್ರು, ಈ ರಾವಣ ಮಗ ಎಲ್ಲರೂ ಮೇಲ್ಹತ್ತಿ ಇಂದ್ರಜಿತ್ ಎಲ್ಲ ಮೇಲೆ ಹೋಗಿ ನಿಂತು ನೋಡ್ತಾ ಇದ್ದಾರೆ. ಮೊದಲು ಹನುಮಂತನ ಬಾಲಕ ಬೆಂಕಿ ಇಟ್ಟೆ ಅಂತ ಮೀಸೆ ತಿರುವಿ ಗಡ್ಡ ಹೀಗೀಗ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗಿ ನಿಂತ. ಆಮೇಲೆ ಅದೇ ಬೆಂಕಿ ತಗೊಂಡು ಎಲ್ಲ ಕಡೆ ಸುಟ್ಟ ಮೇಲೆ ಎಲ್ಲ ಆಯಿತು ಅಂತ ಹೀಗೆ ನೋಡಿ ಕಡೆಗೆ ನೋಡಿದ ರಾವಣ ಅಲ್ಲಿ ನಿಂತಿದ್ನಲ್ಲ, ಸೀದಾ ಹನುಮಂತ ದೇವರು ರಾವಣ ಎದುರಿಗೆ ಬಂದ್ರಂತೆ, ಕೈಯಲ್ಲಿ ಬೆಂಕಿ ಹಿಡಿದ್ರಂತೆ. ರಾವಣಂಗೆ ತೋರಿಸಿ ಹೇಳಿದ್ರಂತೆ, ಅಲ್ಲಯ್ಯ, ಯಾರು ಗಂಡಸರು ಮನೇಲಿ ಇಲ್ಲದೆ ಇದ್ದಾಗ ಬಂದು ಹೆಣ್ಣು ಕದ್ಕೊಂಡು ಹೋದ ಗಂಡು ನೀವು ಅಪ್ಪ ಮಗ ದೊಡ್ಡ ಗಂಡಸರಿರುವಾಗ ನಾನು ಒಬ್ಬನೇ ಬಂದು ಇಡೀ ನಿನ್ನ ಊರಿಗೆ ಬೆಂಕಿ ಹಚ್ಚಿದಿನಲ್ಲ, ನಾನು ಗಂಡಸ ನೀನು ಗಂಡಸ ಹೇಳು, ಬೇಕಾದ್ರೆ ನೋಡು ಅಂತ ಗಡ್ಡಕ್ಕೆ ಬೆಂಕಿ ಇಟ್ಟ. ಅದೇನು ಮಾಡ್ತೀವೋ ಮಾಡಿ ನೋಡೇ ಬಿಡ್ತೀನಿ ಅಂಥೇಳಿ ಏನು ಮಾಡಿದ್ದಾರೆ, ಹನುಮಂತ ದೇವರು ಅಸುರನ ಗಡ್ಡಕ್ಕೆ ಹಿಡಿದ. ಅವನ ಗಡ್ಡಕ್ಕೆ ಹಿಡಿದಂತ. ಅದೇನು ಮಾಡ್ತೀವಮ್ಮ, ಎಂಥ ಧೈರ್ಯ. ನಾವೇನಿದ್ರು ನಮ್ಮ ಸರ್ಕಲಲ್ಲೇ ಜೈ ಜೈ ಅಂತಿರ್ತೀವಿ ಅಲ್ವಾ, ಬೇರೆ ಸರ್ಕಲ್ ಸುಮ್ಮನೆ ಕೂತೀವಿ, ಗಲಾಟೆನೆ ಮಾಡೋಕ್ಕೋಗಲ್ಲ. ಹನುಮಂತ ದೇವರು ಜೈ ಅಂದದ್ದು ಪಾಕಿಸ್ತಾನದಲ್ಲಿ.
ಎಲ್ಲಿ ಹೋಗಿ ಅವರು ಜೈ ಅಂದಿದ್ದು, ಜೈ ಶ್ರೀರಾಮ್ ಅಂದಿದ್ದು ಎಲ್ಲಿ ಅದ್ಭುತ. ಎಂಥ ಧೈರ್ಯ ಅಂದರೆ, ಎಲ್ಲಿ ರಾಮನ ವಿರೋಧಿ ಇದ್ದ, ಎಲ್ಲಿ ರಾಮ ಬೇಡ ಸೀತೆ ಮಾತ್ರ ಬೇಕು ಅಂತ ಬಯಸಿದ ಪರನಾರಿ ಚೋರನ ಮುಂದೆ ನಿಂತು ರಾಮನಿಗೆ ಜೈಕಾರವನ್ನು ಹಾಕಿ ಅವನು ಹಚ್ಚಿದ ಬಾಲದ ಬೆಂಕಿಯಿಂದಲೇ ಅವನ ಗಡ್ಡಕ್ಕೆ ಹಿಡಿದಿದ್ದಾನೆ ಎನ್ನುವ ಈ ಕಥೆಯನ್ನು ಚಿತ್ರಣ ಮಾಡಿಕೊಡ್ತಾ ಇದ್ದಾರೆ ವಾದಿರಾಜರು. ಅಂದರೆ ಈ ಪದ್ಯವನ್ನು ಕೇಳುವಾಗ ಎಲ್ಲೋ ಸುಂದರಕಾಂಡ ನಡೆಯಲ್ಲ, ನಮ್ಮ ಕಣ್ಣೆದುರಿಗೆ ಸುಂದರಕಾಂಡ ನಡೆಯುವಂತೆ ಮನೋಜ್ಞವಾಗಿ ಚಿತ್ರಿಸುವಂತಹ ಒಂದು ಶಕ್ತಿ ವಾದಿರಾಜ ಶ್ರೀಮತ್ ಚರಣರದು. ನೀವು ಆಚಾರ್ಯರು ರಚನೆ ಮಾಡಿದ ಸುಂದರಕಾಂಡದ ಕಥೆಯನ್ನು ಕೇಳ್ತಾ ಹೋದ್ರೆ ಆಗಲ್ಲ, ಇನ್ವಾಲ್ವ್ ಆಗಿ ಕೇಳಬೇಕು. ಈ ಸೀರಿಯಲ್ ನೋಡುವಾಗ ಹೇಗೆ ಸೀರಿಯಸ್ ಆಗಿ ನೋಡ್ತೀರಿ, ಹಾಗೆ ಪುರಾಣ ಕೇಳುವಾಗಲೂ ಸೀರಿಯಸ್ ಆಗಿ ಕೇಳಬೇಕು. ಎಲ್ಲ ಮರ್ತು ಕೇಳಬೇಕು. ಎಲ್ಲಿದ್ದೀವಿ ಅನ್ನೋದೇ ಮರ್ತು ಹೋಗಬೇಕು. ಏನು ಕೇಳ್ತಿದ್ದೀವಿ ಅನ್ನೋದು ಮರ್ತು ಹೋಗಬಾರ್ದು. ಏನು ಕೇಳ್ತಿದ್ದೀವಿ ಅನ್ನೋದು ಮಾತ್ರ ನೆನ್ಪಿಟ್ಕೊಂಡು ಎಲ್ಲಿದ್ದೀವಿ. ಕೆಲವರು ಯಾವಾಗಲೂ ಟೈಮೇ ನೋಡ್ತಾ ಇರ್ತಾರೆ. 1 ಗಂಟೆ ಆದ ತಕ್ಷಣ ಏನೋ ಕೊಡ್ತೀನಿ ಅಂದರು, ಕೆಲವರು ಏನು ಆಗಿದೆಯಾ ಇಲ್ವಾ, ಬಿಸಿಗಿಟ್ರ ಇಲ್ವಾ, ಅಲ್ಲೇ ಇರ್ತಾರೆ. ಮನಸ್ಸು ಅಲ್ಲೇ ನಮ್ಮದು ತದಲಂ ಬಹುಲೋಕ ವಿಚಿಂತನೆಯ, ಯಾವಾಗಲೂ ಅದೇ ಚಿಂತೆ ಚಿಂತೆ ಚಿಂತೆ. ಒಂದು ತಿಳ್ಕೊಂಬಿಡಿ, ನೀವು 12 ಆಗಲಿ ರಾತ್ರಿ ನಿಮ್ಮ ಬಾಯಿಗೆ ಏನು ಬೀಳಬೇಕು ಅದೆಲ್ಲ ರಾಮ ತಂದು ಹಾಕ್ತಾನೆ. ರಾಮ ಇರುವಾಗ ಯಾಕೆ ಯೋಚನೆ? ಅದಕ್ಕೆ ಕೆಲವರು ಡೌಟು, ಯಾವಾಗ ಹಾಕ್ಬಿಡ್ತಾರೋ ಏನು ಕಥೆಯೋ ಗೊತ್ತಿಲ್ಲ ಅಂತ. ಪುರಾಣದಲ್ಲಿ ಎಲ್ಲರೂ ಕೂತು ನಿದ್ದೆ ಬಂದಾಗಲೂ ಅಂತ ಬಾಯಿ ಬಿಟ್ಕೊಂಡೇ ಮಲಗಿರ್ತಾರೆ. ಹಾಕೋದೇನಿದ್ರು ಹಾಕಿಬಿಡಿ, ನಾವು ಕೂತಿರ್ತೀವಿ ಪರ್ವ, ನೀವಂತೂ ಹಾಕಿ ಹೋಗ್ಬಿಡಿ ಅನ್ನೋ ಥರ. ಆದರೆ ಏನು ಯೋಚನೆ ಮಾಡಿ, ಇಲ್ಲಿ ಬಂದವ್ರು ಯಾರು ತಿಂಡಿ ಕಾಫಿ ಹಾಲು ಊಟ ನೋಡದೆ ಬಂದವರಲ್ಲ, ಬಂದದ್ದೇ ಇದಕ್ಕೆ. ನಿಜವಾಗಿಯೂ ನನಗನ್ಸತ್ತೆ ಯಾವಾಗಲೂ, ಅದು ಸಪ್ತಮ ಸ್ಕಂದ ಭಾಗವತದಲ್ಲಿ ಅದು ದೈತ್ಯನಿಗೆ ಪ್ರಹ್ಲಾದರಾಜರು ಹೇಳುವಾಗ, ಆ ಹುಡುಗರಿಗೆಲ್ಲ ದೈತ್ಯ ಬಾಲಕರಿಗೆ ಹೇಳುವಾಗ ವನಂಗತೋ ಯದ್ ಹರಿಮಾಶ್ರಯೇತ ಅಂತ ಹೇಳ್ತಾರೆ. ವನಕ್ಕೆ ಹೋಗಿ ಭಗವಂತನ ಆಶ್ರಯ ಮಾಡಬೇಕು ಅಂತ. ನೀವು ಅಷ್ಟೇ ವರ್ಷಕ್ಕೆ 2 ಸತಿ ವನಕ್ಕೆ ಹೋಗಿ. ಅದು ಯಾವ ವನ ಅಂದರೆ, ಬಂದಿದ್ದೀರಿ ಇದೊಂದು ವನ, ಆಮೇಲೆ ವಿಜಯದಾಸರಿಗೆ ಎಲ್ಲೋ ಒಂದು ವನಕ್ಕೆ ಕರ್ಕೊಂಡು ಹೋಗ್ತಾರೆ. ರಾಮ ವನಕ್ಕೆ ಹೋದರೆ ಇಡೀ ಅಯೋಧ್ಯೆ ಜನ ಎಲ್ಲ ಈ ಪಟ್ಟಣ ನಮಗೆ ಬೇಕಿಲ್ಲ, ರಾಮ ಯಾವ ಕಾಡಲ್ಲಿರ್ತಾನೆ ಅದೇ ಪಟ್ಟಣ, ಹೇಗೆ ಮಾಡಿಬಿಡ್ತಾರೆ ನೋಡ್ರಿ, ಇದನ್ನು ಪಟ್ಟಣ ಮಾಡಾಕ್ಬಿಡ್ತಾರೆ. ಅವರು ಬರೋವರೆಗೂ ಹೇಗೋ ಇರುತ್ತೆ, ಅವರು ಬಂದ ಮೇಲೆ ಇಂಥವ್ರು ಸಿಕ್ಬಿಟ್ರಂತೂ ಮುಗ್ದೇ ಹೋಯಿತು, ದೊಡ್ಡ ಸಿಟಿನೇ ನಿರ್ಮಾಣ ಆಗಿಬಿಡುತ್ತೆ. ಇಂಥ ಅದ್ಭುತವಾದದ್ದನ್ನು ನಿರ್ಮಾಣ ಮಾಡುವಂಥದ್ದು ವನಂಗತೋ ಯದ್ಧರಿಮಾಶ. ವನ ಅಂತಂದರೆ ಸಜ್ಜನ ಸಮೂಹ ಅಂತಾರೆ. ಇಂಥ ಸಜ್ಜನ ಸಮೂಹ ಏನಿದೆ ಇದನ್ನು ಬೇಕು ಅಂತ ನಾವು ಕೇಳ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಹನುಮಂತ ದೇವರ ಮಹಿಮೆಯನ್ನು ವರ್ಣನೆ ಮಾಡ್ತಾ, ಸೀತೆಯ ಕ್ಷೇಮವ ರಾಮರಿಗೆ ಹೇಳಿ ಪ್ರೀತಿಯಿಂಕೊಟ್ಟ ಕುರುಹ ಕರದಲ್ಲಿ, ತುಂಬ ಚೆನ್ನಾಗಿದೆ ಒಂದೊಂದು ಶಬ್ದ, ಕರದಲ್ಲಿ ಇಟ್ರಂತ. ನೋಡಿ, ಸೀತೆಗೆ ಆ ರಾಮದೇವರು ಕೊಟ್ಟದ್ದು, ರಾಮದೇವರಿಗೆ ಸೀತೆ ಕೊಟ್ಟದ್ದನ್ನು ಇಡುವ ಸಂದರ್ಭದಲ್ಲಿಯೂ ಹನುಮಂತ ದೇವರ ಅದ್ಭುತವಾದ ಒಂದು ಪ್ರಾವೀಣ್ಯತೆಯನ್ನು ನಾವು ನೋಡಬೇಕು. ಹನುಮಂತ ದೇವರು ರಾಮ ಕೊಟ್ಟ ಉಂಗುರವನ್ನು ಸೀತೆಯ ಕೈಗೆ ಹಾಕಿದ್ರಂತೆ. ಉಂಗುರ ಕೈಗೆ ಹಾಕ್ಕೊಳ್ಳೋದು, ಅದನ್ನು ಅವಳು ಕೈಯಲ್ಲಿ ಹಿಡಿದರೆ ರಾಮ ನಿನ್ನ ಕೈ ಗಟ್ಟಿ ಹಿಡಿತಾನೆ ಅಂತ ತೋರಿಸುವಂಥದ್ದು. ಸೀತೆ ಕೊಟ್ಟ ಚೂಡಾಮಣಿಯನ್ನು ರಾಮನ ಪಾದಕ್ಕಿಟ್ಟನಂತೆ, ತಲೆಗೆ ಹಾಕುವ ಚೂಡಾಮಣಿ. ಈ ಚೂಡಾಮಣಿಯಿಂದ ಸಹಿತವಾದ ಈ ತಲೆ ರಾಮ ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿದ್ದಾಳೆ ಅನ್ನುವುದನ್ನು ತೋರಿಸ್ತಾ ಪಾದಕ್ಕೆ ಇಟ್ಟರು ಅನ್ನುವ ಕಥೆಯನ್ನು ನಾವು ಕೇಳ್ತೇವೆ. ಸೇತುವೆ ಕಟ್ಟಿ ಚತುರಂಗ ಬಲ ಸಹ ಮುತ್ತಿತ್ತು ಲಂಕೆಯ ಸೂರೆಗೈಯುತ್ತಲಿ, ಬೆಗ್ಗಳವಾಯಿತು ರಾಮರ ದಂಡು, ಹಿಗ್ಗಿತು ಲಂಕೆಯ ಕೋಟೆಯ ಕಂಡು, ಹೆಗ್ಗದ ಕಾಯ್ವರ ನುಗ್ಗು ಮಾಡುತ್ತೀರೆ, ಜಗ್ಗನೆ ಪೇಳ್ದವರು ರಾವಣಗಂದು. ಬೇಗ ಹೋಗಿ ರಾವಣಂಗೆ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದೊಡ್ಡ ರಾಮಾಯಣದ ಯುದ್ಧ ಆಗಿರ್ತಕ್ಕಂಥದ್ದು. ಹನುಮಂತ ದೇವರ ರಾಮದೇವರ ನೇತೃತ್ವದಲ್ಲಿ ಪ್ರಧಾನಾಂಗರಾದಂಥ ಹನುಮಂತ ದೇವರು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ರಾಮದೇವರಿಗೆ ಪಟ್ಟಾಭಿಷೇಕ ಆಗಿ ಆ ಪೀಠದಲ್ಲಿ ಕೂತ, ಸಿಂಹಾಸನದಲ್ಲಿ ಕೂತ ರಾಮದೇವರು ಹೇಳ್ತಾರೆ ಹನುಮಂತನ ನೋಡಿ, ನಿನ್ನಿಂದೇ ಇವತ್ತೆಲ್ಲ ನನಗಾಗಿರೋದು, ಯಾವ ಬಾಹುಬಲವನ್ನು ನಂಬಿ ಇವತ್ತು ನಾನು ಈ ಸಿಂಹಾಸನದಲ್ಲಿ ಕೂತಿದ್ದೇನೆ. ಎಷ್ಟು ಹೊಗಳ್ತಾರೆ ಗೊತ್ತಾ ಹನುಮಂತ ದೇವರನ್ನ. ಹನುಮಂತ ದೇವರು ರಾಮದೇವರಿಗೆ ಇಷ್ಟು ಬಹಳ ಬೇಕಾದವರು ಅಂದರೆ ಅಷ್ಟೆಲ್ಲ ಮಾತು ಹೇಳಿ, ಮಣಿಮಂಜುಮಾಲಾ ವ್ಯಾಜೇನ ದೀರ್ಘಾಂ ಕರುಣಾ ಭವಂದ ಅಂತ ವರ್ಣನೆ ಮಾಡಿದ್ದಾರೆ. ಇಂಥ ಹನುಮಂತ ದೇವರನ್ನು ಸುಮಾರು 20 ನುಡಿಗಳಲ್ಲಿ ವರ್ಣನೆ ಮಾಡಿ, ಭೀಮಸೇನ ದೇವರ ಮಹಿಮೆಯನ್ನು ಸುಮಾರು 10 ಪದ್ಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಒಂದೇ ಒಂದು ನುಡಿ, ಅದು ಅವರ ಶಬ್ದಗಳು ಹೇಗಿದೆ: ಭೀಮ ನಿಸ್ಸೀಮ ಮಹಿಮ ಅಗಣಿತ ಗುಣಸ್ತೋಮ, ಕಾಮಪಿತನ ಬಂಟ ನೆನೆವರಿಗೆ ನೆನೆವವರಿಗೆ ನೆಂಟ. ನೀವು ಅವ್ರ ಸ್ಮರಣೆ ಮಾಡಿದ್ರೆ ನಿಮ್ಗೆ ಅವ್ರು ನೆಂಟರು.
ಯಾರು? ಭೀಮಸೇನ್ ದೇವರು. ಅಲ್ಲ, ಹೌದಾಚಾರ್ಯ ಅಂತ ಕೇಳಬೇಡಿ. ನಮಗೆ ಹನುಮ ನಮ್ಮ ತಾಯಿ ತಂದೆ, ಭೀಮ ಬಂಧು ಬಳಗ, ಅವನೇ ನೆಂಟ. ಅದರಿಂದ ಕಾಮಪಿತನ ಭಂಟ, ನೆನೆವವರಿಗೆ ನೆಂಟ. ನಿನ್ನ ಬಲವತ್ತರ ಶಕ್ತಿಯಿಂದಲೇ ಕಲಿಯ ಬಣ್ಣ ಗೆಡಿಸಿದೆ. ನಿಜವಾಗಿಯೂ ಕಲಿ ಹೆದರಬೇಕಂದ್ರೆ ಒಬ್ಬರ ಹೆಸರೇ. ಎಲ್ಲರನ್ನೂ ಕಲಿ ಆಡಿಸ್ತಾನೆ. ಕಲಿಯನ್ನ ಆಡಿಸುವ ನಿಜವಾದ ಕಲಿ ಭೀಮಸೇನ ಮಹಾಬಾಹೋ ಗದೆಯ ಪೋತಯ ಪ್ರಭು. ಭೀಮನ ಸ್ಮರಣೆ ಮಾಡದೆ, ಹನುಮನ ಸ್ಮರಣೆ ಮಾಡದೆ, ಮಧ್ವ ಗುರುಗಳ ಸ್ಮರಣೆ ಮಾಡದೆ ಕಲಿಯನ್ನ ಕಳೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮಲ್ಲಿ ಉಂಟಾಗುವ ಕಲಿಯ ಮಲ, ನಾನು ನನ್ನದು ಅನ್ನುವ ಅಹಂಕಾರ ಮಮಕಾರಗಳನ್ನು ಕಳ್ಕೊಳ್ಳಿಕ್ಕೆ ಇರೋದು ಒಂದೇ ಒಂದು ಇದಂದ್ರೆ ಹನುಮ ಭೀಮ ಮಧ್ವರ ಸ್ಮರಣೆ. ಅದು ಕಲಿಯೇ ಭೀಮನಾಗಿ ಯಾವ ಕಲಿಯೇ ದುರ್ಯೋಧನನಾಗಿ ಬಂದಂತಹ ಕಾಲಕ್ಕೆ ಗದೆ ಪಿಡಿದು ಸದೆದು ಇನ್ನಾರು ನಿನಗೆ ಸರಿ, ರಿಪು ಕದಳಿ ಮತ್ತ ಕರಿ ಅಂತಾರೆ. ಅದು ಕದಳಿ ಅಂದರೆ ಬಾಳೆ ತೋಟ, ಅದೇ ಶತ್ರುಗಳಿದ್ದ ಹಾಗೆ ಅದರ ಒಳಗೆ ನುಗ್ಗಿದಂಥ ಕರಿ ಆನೆಯಂತೆ ನೀವು ಅಂತ ಹೇಳ್ತಾ ಇದ್ದಾರೆ. ಎನ್ನ ನೀ ರಕ್ಷಿಸಯ್ಯ ಪಿಡಿ ಬ್ಯಾಗ ಕಯ್ಯ, ಕುಂತಿಯ ಕುಮಾರ ಕೌರವ ಕುಲ ಕುಠಾರ. ಆ ಶಬ್ದಗಳು ನೋಡಿ, ಕುಂತಿಯ ಕುಮಾರ ಕೌರವ ಕುಲ ಕುಠಾರ, ಅಂತರಂಗದಿ ಶುದ್ಧ ಎನ ಮನದೊಳಿದ್ದ, ಅಂತರಂಗದಿ ಶುದ್ಧ ಎನ್ನ ಮನದೊಳಗಿದ್ದ, ಸಂತಾಪಗಳ ಕೆಡಿಸೋ ಹರಿಭಕುತಿಯನ್ನು ಕೊಡಿಸು. ಆ ಭೀಮಸೇನ ದೇವರು ಕೊಡಿಸಿದ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಹನುಮಂತ ದೇವರು ಭೀಮಸೇನ ದೇವರು ಮಧ್ವರೂಪದಿಂದ ಭಗವಂತನ ಭಕ್ತಿ ಮಾಡುವ ಪರಿಯನ್ನು ತೋರಿಸಿಕೊಟ್ರೆ ಉಂಟು, ಇಲ್ಲದೆ ಇದ್ರೆ ಇಲ್ಲ. ಹಾಗಾಗಿ ನೀನು ಕೊಡಿಸು. ಅಚಿಂತ್ಯ ಬಲ ಶೌರ್ಯ, ಅವರ ಬಲ ಮತ್ತು ಪರಾಕ್ರಮವನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದುರ್ಜನ ಕುಮುದ ಸೂರ್ಯ, ದುರುಳ ದೈತ್ಯರ ವೈರಿ, ಕಳಕುಲಕ್ಕೆ ನೀ ಮಾರಿ, ದುಸ್ತರಣ ಎಂದೆಂದು ದಾಟ್ಲಿಕ್ಕೆ ಬಾರದ ಭವತಾರಿ. ಭವ ಅಂದರೆ ಸಂಸಾರವನ್ನು ದಾಟಿಸುವವರು ನೀವು. ಸುಜನರಿಗೆ ಉಪಕಾರಿ, ಹರಿಭಕುತಿ ತೋರಿಸಿದ, ಮುಕ್ತಿಪಥ ಸೇರಿಸಿದ ಪೊರೆಯ ಹಯವದನ ಶರಣು. ಇಂದು ಕರುಣ ಅಂತ ಅವರನ್ನು ಕೊಂಡಾಡಿದ್ದಾರೆ. ಇನ್ನು ಮಧ್ವಾಚಾರ್ಯರನ್ನು ಅನೇಕ ರೀತಿಯಿಂದ ಅವರು ಸ್ತೋತ್ರ ಮಾಡ್ತಾ, ಅವರ ಒಂದೇ ಒಂದು ನುಡಿ ಅಂತಂದರೆ ಬಹಳ ಸಂತೋಷ ಕೊಡುವಂಥದ್ದು. ಅವರು ವಾದಿರಾಜ ಶ್ರೀಮತ್ ಚರಣರು ಆಚಾರ್ಯರನ್ನು ಕುರಿತು ಮಾಡುವಂಥದ್ದು, ಒಂದು ಬಾರಿ ಸ್ಮರಣೆ ಸಾಲದೆ ಅಂತಾರೆ. ಮಧ್ವಾಚಾರ್ಯರ ಸ್ಮರಣೆ ಒಂದು ಬಾರಿ, ಒಂದೇ ಒಂದು ಸತಿ ಅವರ ಸ್ಮರಣೆ ಮಾಡಿದರೂ ಸಾಕು, ನಮಗೆ ಅವರ ಅನುಗ್ರಹ ಆಗತಕ್ಕಂಥದ್ದು ಅಂತ ತಿಳಿಸ್ಕೊಡ್ತಾ ವಾದಿರಾಜ ಶ್ರೀಮತ್ ಚರಣರು ಹೇಳ್ತಾರೆ, ಅನೇಕ ನುಡಿಗಳಲ್ಲಿ ಅವರನ್ನು ಕೊಂಡಾಡ್ತಾ, ಆನಂದ ತೀರ್ಥರೆಂಬೋ ಅರ್ಥೀಯ ಪೆಸರುಳ್ಳ ಗುರುಮಧ್ವ ಮುನಿರಾಯ, ಏನೆಂಬೆ ನಾನಿಮ್ಮ ಗುಣ ಮಹಾತ್ಮೆಗೆ ಗುರುಮಧ್ವ ಮುನಿರಾಯ ಅಂತ. ಆ ಒಂದು ನುಡಿಯಲ್ಲಿ 3 ಅವತಾರತ್ರಯವನ್ನು ಕೂಡ ಅವರು ಕೊಂಡಾಡಿದ್ದಾರೆ. ಆರ್ಯನ್ನ ಯೋಗ ಧುರಿಯನ್ನ ಭಜಿಸಿ ವರಿಯನ್ನ ಮಧ್ವಾಚಾರ್ಯನ್ನ ಅಂತ, ಅಕಳಂಕ ಮಹಿಮ ಚರಿತ್ರನ್ನ, ಸಕಲ ಭುವನಕ್ಕೆ ಪವಿತ್ರನ್ನ ಅಂತ ಅವರನ್ನು ಕೊಂಡಾಡಿದ್ದಾರೆ. 5 ಪದ್ಯಗಳಲ್ಲಿ ವಾದಿರಾಜ ಶ್ರೀಮತ್ ಚರಣರು ಅವರನ್ನು ಆಚಾರ್ಯರನ್ನು ಕೊಂಡಾಡಿದ್ದಾರೆ. ಅದರಲ್ಲಿ ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಒಂದು ಬಾರಿ ಸ್ಮರಣೆ ಸಾಲದೆ, ಪೂರ್ಣ ಪ್ರಜ್ಞರ ಒಂದು ಬಾರಿ ಸ್ಮರಣೆ ಸಾಲದೆ, ಸರ್ವಜ್ಞರಾಯರ ಒಂದು ಬಾರಿ ಸ್ಮರಣೆ ಸಾಲದೆ, ಮಧ್ವರಾಯರ ಸ್ಮರಣೆ ಒಂದು ಬಾರಿ ಸಾಲದೆ. ಇಷ್ಟು ಹೆಸರಲ್ಲಿ ಒಂದು ಬಾರಿ ಅವರ ಹೆಸರು ಹೇಳಿದರೂ ಸಾಕು. ಏನಾಗತ್ತೆ ಅದರಿಂದ ಅಂದರೆ, ಹಿಂದನೇಕ ಜನ್ಮಗಳಲ್ಲಿ ನೊಂದು ಯೋನಿಗಳಲ್ಲಿ ಬಂದು ಭಗವಂತನ ಪಾದ ಬೇಕು ಅಂತ ಯಾರು ಬಯಸ್ತಾ ಇದ್ದಾರೆ ಅವರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ಅಂತಾರೆ. ಈ ಘೋರ ಸಂಸಾರದಲ್ಲಿ ಬಿದ್ದು ಒದ್ದಾಡುವವರಿಗೆ, ಮೆಲ್ಲಗೆ ಸಾಧನೆ ಮಾಡಿಕೊಂಡು ಭಗವಂತನ ಪಾದವನ್ನು ಸೇರಬೇಕು ಅಂತ ಯಾರು ಬಯಸ್ತಾ ಇದ್ದಾರೆ ಅವರಿಗೆ ಒಂದು ಬಾರಿ ಆಚಾರ್ಯರ ಸ್ಮರಣೆ ಸಾಲದೆ ಅಂತ ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ.
ನಾವು ನಿತ್ಯದಲ್ಲಿ ಒಂದು ಬಾರಿ ಆಚಾರ್ಯರ ಸ್ಮರಣೆಯನ್ನು, ಅವರ ಮಹಿಮೆಯನ್ನು ಹೇಳುವಂತಹ ಪದಪದ್ಯ ಸುಳಾದಿಗಳನ್ನು, ಅವರು ಹೇಳುವಂತಹ ಅವರ ಮಹಿಮೆಯನ್ನು ಕೊಂಡಾಡುವಂತಹ ಸುಮಧ್ವ ವಿಜಯವನ್ನೋ ವಾಯುದೇವರ ಚರಿತ್ರೆಯನ್ನು ಹೇಳುವಂತಹ ವಾಯುಸ್ತುತಿಯನ್ನು ನಾವು ಪಾರಾಯಣ ಮಾಡಿದರೂ ಸಾಕಂತ ನಮ್ಮನ್ನು ಖಂಡಿತವಾಗೂ ಉದ್ಧಾರ ಮಾಡ್ತಾರೆ ಅನ್ನುವಂತಹ ಒಂದು ಆಶ್ವಾಸನೆಯನ್ನು ವಾದಿರಾಜ ಶ್ರೀಮತ್ ಚರಣರು ನಮಗೆ ಈ ಮುಖಾಂತರವಾಗಿ ಕೊಡ್ತಾ, ಹರಿದಾಸ ಸಾಹಿತ್ಯಕ್ಕೆ ಆಶ್ಚರ್ಯ ಅಂದರೆ ಉದ್ಗ್ರಂಥಗಳನ್ನು ಕೊಟ್ಟ ಮಹಾನುಭಾವರು. ನಾವು ಮಾಡಿದ್ದಾಯಿತು, ದೊಡ್ಡ ದೊಡ್ಡ ಗ್ರಂಥಗಳನ್ನು ಮಾಡಿದ್ದೇವೆ, ಇನ್ನೇನು ನಮ್ಮ ಕೆಲಸ ಇಲ್ಲ ಅಂತ ಹೋಗಿದ್ದಿದ್ರೆ, ಅವತಾರ ಕಾರ್ಯ ಮುಗಿತು ಅಂತ ಹೋಗಿದ್ದಿದ್ರೆ ತುಂಬ ಜನರಿಗೆ ಅನ್ಯಾಯ ಆಗ್ತಿತ್ತು. ಯಾಕೆಂದರೆ ವಾದಿರಾಜರ, ವ್ಯಾಸರಾಜರ, ಶ್ರೀಮಠ್ ಟೀಕಾಕೃತ್ಪಾದರ, ಶ್ರೀಪಾದರಾಜರ ಅವರ ಗ್ರಂಥಗಳು, ಸಂಸ್ಕೃತ ಸಾಹಿತ್ಯದ ಗ್ರಂಥಗಳು, ಅದು ಎಲ್ಲರ ಮನೆ ಮತ್ತು ಮನವನ್ನು ಮುಟ್ಟಿರಲಿಲ್ಲ. ನಿಜವಾಗಿಯೂ ಎಲ್ಲರ ಮನವನ್ನು ಮುಟ್ಟಿದ್ದು ಅಂದರೆ ಆಡು ಭಾಷೆಗಳಲ್ಲಿ ಮಾಡಿರ್ತಕ್ಕಂಥ ಕೃತಿಗಳು. ಪುರಾಣೈ ಪ್ರಾಕೃತೈ ಪ್ರಸ್ತುತೈರಪಿ ಅಂತ, ಪ್ರಾಕೃತ ಭಾಷೆಯಲ್ಲಿ ನೀ ಕೃತಿ ಪೇಳಿ ಅಪ್ರಾಕೃತ ಹರಿಯಿಂದ ಸ್ವೀಕೃತನಾದೆ. ಪ್ರಾಕೃತವಾದ ಕನ್ನಡದ ನುಡಿಗಳಲ್ಲಿ, ಪದ್ಯಗಳಲ್ಲಿ ಪರಮಾತ್ಮನ ಮಹಿಮೆ ಏನು ವೇದದಲ್ಲಿ, ಉಪನಿಷತ್ತುಗಳಲ್ಲಿ ವರ್ಣಿತವಾಗಿದೆ, ಏನು ಮಹಾಭಾರತ, ರಾಮಾಯಣ ಗ್ರಂಥಗಳಲ್ಲಿ ವರ್ಣಿತವಾಗಿದೆ, ಆ ಎಲ್ಲ ಕಥೆಗಳನ್ನು ಅತ್ಯಂತ ರಸಮಯವಾಗಿ ಕನ್ನಡದ ಕನ್ನಡಿಯಲ್ಲಿ ತೋರಿಸಿಕೊಟ್ಟ ಕೀರ್ತಿ ಈ ಉದ್ಗ್ರಂಥ ರಚನೆ ಮಾಡಿರ್ತಕ್ಕಂಥ ವ್ಯಾಸರಾಜರು, ಶ್ರೀಪಾದರಾಜರು, ವಾದಿರಾಜ ಶ್ರೀಮಚ್ಚರಣರಿಗೆ ಸಲ್ಲಬೇಕಾಗಿರ್ತಕ್ಕಂಥದ್ದು. ಯುಕ್ತಿ ಮಲ್ಲಿಕಾ ಮೊದಲಾಗಿರ್ತಕ್ಕಂಥ ಗುರುವರ್ತ ದೀಪಿಕಾ, ಶ್ರೀಮನ್ ನ್ಯಾಯಸುಧೆಗೆ ಅದ್ಭುತವಾದ ವ್ಯಾಖ್ಯಾನವನ್ನು ಮಾಡಿರ್ತಕ್ಕಂಥ ಮಹಾನುಭಾವರು ಎಂತೆಂಥ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ವಾದಿರಾಜರು, ಎಂತೆಂಥ ಸಂಸ್ಕೃತದ ಪದ್ಯಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ದಶಾವತಾರ ಸ್ತುತಿ, ಗೋಪಿ, ಎಲ್ಲ ಅನೇಕ ಸ್ತೋತ್ರಗಳನ್ನು ಮಾಡಿಕೊಟ್ಟವರು. ಕನ್ನಡದಲ್ಲಿ ಎಂಥ ಅದ್ಭುತವಾದ ಒಂದು ಸಾಹಿತ್ಯವನ್ನು ಎಲ್ಲ ಜಾತಿ ಮತ ಪಂಥದವರು, ಈ ಬೇರೆ ಗ್ರಂಥಗಳನ್ನು ಓದಬೇಕಾದ್ರೆ ಅದಕ್ಕೆ ಸಂಸ್ಕಾರ ಬೇಕು, ವೇದಾಧ್ಯಯನ ಬೇಕು, ಕಾವ್ಯ ಬೇಕು, ಎಲ್ಲ ಬೇಕು. ಆದರೆ ಕನ್ನಡದ ನುಡಿ ಪಾಡು ಪದ್ಯಗಳನ್ನು ಹೇಳಬೇಕಂತಾದರೆ ಜಾತಿ ಮತ ಸಂಸ್ಕಾರ ಯಾವುದೂ ಇಲ್ಲ. ಹಾಗೆ ನೀವು ನಿಮ್ಮ ಬಾಯಿಂದ ಅದನ್ನು ನುಡಿದು ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಬೇಕಾದಂತಹ ಸಾಧನ ಸಾಮಗ್ರಿಯನ್ನು ಕೊಟ್ಟಂತಹ ಕೀರ್ತಿ ವಾದಿರಾಜ ಶ್ರೀಮಚ್ಚರಣರಿಗೆ ಸಲ್ಲಬೇಕಾದದ್ದು. ಅಂತಹ ಒಂದು ವಾದಿರಾಜರ ಕೃತಿಗಳ ಬಗ್ಗೆ ಮಾತಾಡುವಂತಹ ಸೌಭಾಗ್ಯ ಈ ಮಧ್ವ ಪುರಂದರೋತ್ಸವ. ಬೆಳಗ್ಗೆಯಿಂದ ತುಂಬ ವರ್ಣನೆ ಮಾಡಿದ್ದಾರೆ. ಮಧ್ವ ಮತ್ತು ಪುರಂದರೋತ್ಸವ ಅಪ್ಪ ಮಕ್ಕಳ ಉತ್ಸವ ಅಂತ. ನಿಜವಾಗಿಯೂ ಇಂತಹ ಅಪ್ಪ ಮಕ್ಕಳ ಉತ್ಸವದಲ್ಲಿ ಭಾಗವಹಿಸುವಂತಹ ಯೋಗ ಪುರಂದರದಾಸರಂತಹ ಮಹಾನುಭಾವರು ಬಂದು ಪದಲಕ್ಷ ಕೊರತೆ 5 ಲಕ್ಷ ಕೃತಿಗಳು ಅಂದರೆ 4,75,000 ಕೃತಿ ರತ್ನಗಳನ್ನು ಕೊಟ್ಟರು. ಆ ಕೃತಿಗಳನ್ನು ಮೇಲ್ಪಂಕ್ತಿಯನ್ನಾಗಿಟ್ಕೊಂಡು ಮುಂದೆ ಬಂದ ಎಲ್ಲ ಹರಿದಾಸರು ಆ ರೀತಿ ಕನ್ನಡದಲ್ಲಿ ಪದ್ಯವನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹೊತ್ತು ಬಂದರು. ಅದಕ್ಕೆಲ್ಲ ಕಾರಣರಾಗಿ ಬಂದವರು ಪುರಂದರದಾಸರು. ಅವರ ಆರಾಧನಾ ಮಹೋತ್ಸವದ ಅಂಗವಾಗಿ ಈ ಒಂದು ಜ್ಞಾನಗಂಗೆ ಇವತ್ತು ವಾದಿರಾಜರೇ ಹೇಳಿದಂತಹ ಇವತ್ತು ಸುವರ್ಣ ನದಿಯಲ್ಲಿ ಸ್ನಾನ ಮಾಡಬೇಕಂತೆ. ಇವತ್ತು ಅಂಗಾರಕ ಚತುರ್ದಶಿ ಅಂತಹ ಇವೆಲ್ಲ ಕುಂಭಮೇಳ ಆಯಿತು. ಇವತ್ತು ಸುವರ್ಣ ನದಿ ಸ್ನಾನ ಆಗಬೇಕಿತ್ತು. ಈ ಬೆಳಗ್ಗೆಯಿಂದ ಸ್ವಾಮಿಗಳೇ ಹೇಳಿದ್ದ ವರ್ಣಗಳೆಲ್ಲ ಸುವರ್ಣಗಳೇ, ಮತ್ತು ಎಲ್ಲ ಆಚಾರ ಹೇಳಿದ್ದು ಸುವರ್ಣಗಳೇ. ತೀರ್ಥ ಅಂತ ಶಾಸ್ತ್ರದಲ್ಲಿ ನೀವೆಲ್ಲ ಮುಳುಗಿದ್ದೀರಿ, ತುಂಬ ಜನ ಅಲ್ಲೂ ಹೋಗಿ ಮುಳುಗಿ ಬಂದ್ರಿ, ಎಲ್ಲ ಪಾಪಗಳ ಪರಿಹಾರ ಆಗತ್ತೆ ಅಂತ ವಾದಿರಾಜರು ಹೇಳಿರುವಂಥದ್ದು ನಿಜವಾಗಿ ಸಂದೇಹವೇ ಇಲ್ಲ. ಆಗಲೇ ಹಿಂದಿನ ಆಚಾರ್ಯರು ಹೇಳಿದರು, 4 ದಿನ ಇಲ್ಲಿದ್ದು ನೀವು ಹೋಗುವಾಗ ಏನು ಕಳ್ಕೊಳ್ಳದೆ ತೊಗೊಂಡು ಹೋದ್ರು ಒಂದನ್ನಂತೂ ಕಳ್ಕೋತೀರಿ, ತುಂಬ ಎಚ್ಚರವಾಗಿರಿ. ನೀವೆಲ್ಲ ಕಳ್ಕೊಳ್ಳುವಂಥದ್ದು ಯಾವುದಂದರೆ ಮಾಡಿದ ಎಲ್ಲ ಪಾಪಗಳನ್ನು ಕಳ್ಕೊಂಡು ಹೋಗ್ತಿದ್ದೀರಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ನನ್ನ 4 ಮಾತುಗಳನ್ನು ಪೂಜ್ಯ ಮಹಾಸ್ವಾಮಿಗಳವರ ಅಂತರ್ಯಾಮಿಯಾದ ಮುಖ್ಯಪ್ರಾಣನ ಅಂತರ್ಯಾಮಿಯಾದ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.